ಸೊ ಮುಂದಿನ ವಾರ ನೀವು ಬರುವಾಗ ನೀವು ಸಾಧ್ಯವಾದರೆ ನಿಮ್ಮ ಹಣ ಇರುವುದಾದರೆ ಯಾರ್ಯಾರಿಗೆ ಎಷ್ಟೆಷ್ಟು ಫಾರಂ ಬೇಕು ಕೊಂಡುಕೊಳ್ಳ್ರಿ, ಅದನ್ನು ಫಿಲಪ್ ಮಾಡಿರಿ. ಮತ್ತು ಹಣ ಇಲ್ದಿದ್ರು ಮುಂದಿನ ವಾರದಲ್ಲೂ ಸಹ ನೀವು ಬಂದು ಆಚೆ ವಾರದಲ್ಲೂ ಸಹ ಏನು ಮಾಡ್ಬೋದು, ತಂದು ಕೊಟ್ಟು ನೀವು ಸಹಕರಿಸ್ಬೋದು. ಇನ್ನು 3 ವಾರಗಳಿದೆ. ಈ 3 ವಾರದಲ್ಲಿ ನೀವೆಲ್ಲರೂ ತೀರ್ಮಾನಗಳನ್ನು ಮಾಡುವಂಥವರಾಗಿ ನಾವು ಕಾಣಲ್ಪಡೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಈ ವೇಳೆಯಲ್ಲೂ ಸಹ ನಾವು ಈ ಸಮಯದಲ್ಲಿ ನಮ್ಮ ಕಣ್ಣುಗಳು ಮುಚ್ಚಿ ದೇವರ ವಾಕ್ಯದ ಭಾಗಕ್ಕೆ ಹೋಗುವಂಥವರಾಗಿ ನಾವು ಕಾಣಲ್ಪಡೋಣ. ಎಲ್ಲರೂ ಕಣ್ಣುಗಳು ಮುಚ್ಚುವ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಪರಲೋಕ ತಂದೆ ಆ ದೇವರೇ, ನಿನ್ನ ಸಮಯಕ್ಕಾಗಿ ಸ್ತೋತ್ರ. ಇದುವರೆಗೂ ನಿನ್ನ ಆರಾಧನೆ ಮಾಡಲು ದೇವರೇ ಕಥೆಯನ್ನು ಸ್ತುತಿಸಲು ಕಾಣಿಕೆಗಳನ್ನು ಅರ್ಪಿಸಲಿಕ್ಕಾಗಿ ಕೊಟ್ಟಂತ ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ. ಮುಂದಿನ ಎಲ್ಲ ಭಾಗದಲ್ಲಿಯೂ ನಿನ್ನ ಚಿತ್ತ ನೆರವೇರಲಿ, ನಿನ್ನ ನಾಮ ಮಹಿಮೆ ಹೊಂದಲ್ಪಡಲಿ. ವಾಕ್ಯದ ಮೂಲಕವಾಗಿ ನಿನ್ನನ್ನು ಕಾಣುವಂತೆ ಸಹಾಯ ಮಾಡು. ನಮ್ಮ ಕಣ್ಣುಗಳನ್ನು ತೆರೆ ಸ್ವಾಮಿ. ಎಲ್ಲ ಘನತೆ ನಿನಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ ಆದ ದೇವರೇ, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ದೇವರ ವಾಕ್ಯಕ್ಕೆ ನಮ್ಮ ಸತ್ಯವೇದನ್ನು ತಿಳಿಸಿಕೊಳ್ಳುವ ಈ ವೇಳೆಯಲ್ಲೂ ಸಹ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ ಅದರಲ್ಲಿ 21ನೇ ವಚನವನ್ನು ನಾವು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 21ನೇ ವಚನವನ್ನು ಸಭೆಯಾಗಿ ನಾವು ಒಟ್ಟಾಗಿ ನಾವು ಓದಿಕೊಳ್ಳುವಂತರಾಗಿ ನಾವು ಕಾಣಲ್ಪಡೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಎಲ್ಲರೂ ಸೇರಿ ನಾವು ಓದಿಕೊಳ್ಳುವ. ನೀವು ಅವರಿಗೆ ಹೆದರಿಕೊಳ್ಳಬೇಡ್ರಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮಧ್ಯದಲ್ಲಿ ಇದ್ದಾನೆ, ಆತನು ಭಯಂಕರನಾದ ಮಹಾ ದೇವರು. ಪ್ರೈಸ್ ದಿ ಲಾರ್ಡ್, ಆಮೆನ್. ದೇವರು ನಮಗೆ ಮಹಿಮೆ ಉಂಟಾಗಲಿ. ನಾವು ಈ ವಚನದಲ್ಲಿ 5 ಸಂಗತಿಗಳನ್ನು ನಾವು ನೋಡ್ತಾ ಇದ್ದೀವಿ. 5 ಕಾರ್ಯಗಳನ್ನು ನಾವೆಲ್ಲರೂ ಸೇರಿ ಒಟ್ಟಾಗಿ ನಾವು ಓದಿಕೊಂಡು ಆಮೇಲೆ ಮುಂದಿನ ಭಾಗಕ್ಕೆ ನಾವು ಹೋಗುವಂತರಾಗಿರೋಣ. ಮೊದಲಾಗಿ ಈ ವಾಗ್ದಾನ ವಚನದಲ್ಲಿ 5 ಕಾರ್ಯಗಳಲ್ಲಿ ಮೊದಲಾಗಿ ನಾವೇನು ನೋಡ್ತಾ ಇದ್ದೀವಿ? ಎಲ್ಲರೂ ಶಬ್ದವಾಗಿ ಗಟ್ಟಿಗೆ ಹೇಳೋಣವಾ? ನಿಮ್ಮ ಕೈಗೆತ್ತೀರಿ, ಕೈಗೆತ್ತಿ ಹೇಳ್ರಿ. ಏನು? ಹೆದರಿಕೊಳ್ಳಬೇಡ್ರಿ. ಆಮೇಲೆ ಎರಡನೇದಾಗಿ ಶಬ್ದ ಸಾಲದು, ನಿಮ್ಮ. ಮೂರನೇದು ಶಬ್ದ ಸಾಲದು, ಆಕಳಿಕೆ ಬಿಡಕ್ಕೆ ಸಮಯ ಅಲ್ಲ, ಇದು ವಾಕ್ಯ ಹೇಳೋ ಸಮಯ. ಮೂರನೇದೇನು? ನಾಲ್ಕನೇದು ಏನಾಗಿದ್ದಾನೆ? ಎಲ್ಲರೂ ಹೇಳ್ರಿ ಜೋ ಗಟ್ಟಿಗೆ ಹೇಳೋಣವಾ? ವೆರಿ ಗುಡ್. 5ನೇದು ಎಂತ ದೇವರು? ಎಂತ ದೇವರು? ಮಹಾದೇವರಾಗಿದ್ದಾನೆ. ಅದರಲ್ಲಿ ನಾವು ಹೆದರಿಕೊಳ್ಳಬೇಡ್ರಿ ಎಂಬುದಾಗಿ ನೋಡಿದ್ವಿ. ಮತ್ತು ಎರಡನೇದಾಗಿ ನಿಮ್ಮ ದೇವರಾದ ಯೆಹೋವನು ಎಂಬುದಾಗಿ ನಾವು ಕೇಳಿದ್ವು. ಮತ್ತು ಈ ಸಮಯದಲ್ಲಿ ಮೂರನೇದಾಗಿ ಆತನು ಏನಾಗಿದ್ದಾನೆ? ನಿಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಿ ಇಲ್ಲಿ ನಾವು ನೋಡೋರಾಗಿದ್ದೇವೆ. ಸೊ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 21ನೇ ವಚನದಲ್ಲಿ ಮೂರನೇದಾಗಿ ನೋಡುತ್ತೇವೆ, ದೇವರು ನಿಮ್ಮ ಮಧ್ಯದಲ್ಲಿ ಆತನು ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರು ಎಲ್ಲಿದ್ದಾನೆ? ಎಲ್ಲರೂ ಹೇಳೋಣ, ದೇವರು ಎಲ್ಲಿದ್ದಾನೆ? ದೇವರು ಆತನು ಮನುಷ್ಯರನ್ನ ಸೃಷ್ಟಿ ಮಾಡಿ ಅವರನ್ನ ಎಲ್ಲೋ ಬಿಟ್ಟು ದೂರದಲ್ಲಿ ಇರಬೇಕೆಂಬುದಾಗಿ ದೇವರು ಬಯಸಲಿಲ್ಲ. ದೇವರು ಆತನು ನನ್ನನ್ನು ಹುಡುಕಬೇಕು, ನನ್ನನ್ನು ಅಥವಾ ಆತನೆಲ್ಲೋ ದೂರ ಇದ್ದು ನಾನು ಹುಡುಕೊಂಡು ಬರಲಿ ಎಂಬುದಾಗಿ ದೇವರು ಬಯಸಲಿಕ್ಕೆ ಬದಲಾಗಿ ಯಾವಾಗಲೂ ದೇವರು ಮನುಷ್ಯನನ್ನ ಆತನು ಹುಡುಕುವನಾಗೇ ಕಾಣಲ್ಪಟ್ಟನು. ಮನುಷ್ಯನನ್ನು ಹುಡುಕಿಕೊಂಡು ಬಂದ. ಆದ ಮತ್ತು ಅವಳನ್ನು ದೇವರು ಸೃಷ್ಟಿ ಮಾಡಿ, ನೀವು ನನ್ನನ್ನು ಹುಡುಕ್ರಿ, ನನ್ನನ್ನು ಕೂಗ್ರಿ, ಆಗ ನಾನು ನಿಮಗೆ ತೋರ್ಪಡುತ್ತೇನೆ, ನನ್ನನ್ನು ಹುಡುಕ್ರಿ ಎಂಬುದಾಗಿ ಅವ್ರಿಗೆ ಹೇಳಲಿಕ್ಕೆ ಬದಲಾಗಿ ದೇವರು ಪ್ರತಿದಿನ ಸಂಜೆಯ ತಣ್ಣನೆ ಗಾಳಿಯಲ್ಲಿ ಅವರೊಟ್ಟಿಗೆ ಆತನು ಆದಾಮ ಮತ್ತು ಅವಳರೊಂದಿಗೆ ವಾಸ ಮಾಡುವನಾಗಿ, ಅವರೊಟ್ಟಿಗೆ ಮಾತಾಡುವುದಕ್ಕಾಗಿ, ಅವರೊಂದಿಗೆ ನಡೆದಾಡುವುದಕ್ಕಾಗಿ ದೇವರು ಆ ಏದೇನ್ ತೋಟದಲ್ಲಿ ಅವರ ನಡುವೆ ಆತನು ಬರ್ತಿದ್ದನೆಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ ದೇವರ ಬಯಕೆ, ದೇವರ ಮನಸ್ಸು ಮನುಷ್ಯರಾದ ನಮ್ಮೊಂದಿಗೆ ಆತನು ವಾಸವಾಗಿರುವುದು ಮತ್ತು ಮನುಷ್ಯರಾದ ನಮ್ಮೊಂದಿಗೆ ಐಕ್ಯವಾಗಿರುವುದು ಕಾಣಲ್ಪಡುವಂಥದ್ದಾಗಿದೆ.
ಕ್ರೈಸ್ತತ್ವ ಎಂಬುದಾಗಿ ನೋಡಬೇಕಾದ್ರೆ ಇದೊಂದು ಧಾರ್ಮಿಕ ಅಲ್ಲ, ಇದೊಂದು ನೋಡಬೇಕಾದರೆ ಇದೊಂದು ಸಂಬಂಧವಾಗಿ ಅನ್ಯೂನ್ಯತೆ ಉಳ್ಳದಾಗಿ ಕಾಣುತ್ತೆ. ಕ್ರೈಸ್ತತ್ವ ಒಂದು ರಿಲಿಜಿಯಸ್ ಅಲ್ಲ, ಒಂದು ಧಾರ್ಮಿಕವಲ್ಲ, ಇದೊಂದು ರಿಲೇಶನ್ಶಿಪ್. ತಂದೆಗೂ ಮಕ್ಕಳಿಗೂ ಹೇಗೆ ಒಂದು ರಿಲೇಶನ್ಶಿಪ್ ಇರುತ್ತದೋ, ಸಂಬಂಧ ಇರುತ್ತದೋ, ಹಾಗೆ ದೇವರು ತನ್ನ ಮಕ್ಕಳೊಂದಿಗೆ ಸಂಬಂಧವನ್ನ ಇಟ್ಟುಕೊಳ್ಳಲಿಕ್ಕೆ ಬಯಸುವನಾಗಿದ್ದಾನೆ. ಆದರೆ ಆದಿಯಿಂದ ಮನುಷ್ಯನು ದೇವರ ಸಂಬಂಧವನ್ನ ಬಯಸದೆ, ಸಂಬಂಧದಲ್ಲಿ ನೆಲೆಗೊಳ್ಳದೆ ಪದೇ ಪದೇ ಆಗಾಗ್ಗೆ ಮನುಷ್ಯನು ದೇವರ ಸಂಬಂಧದಿಂದ ಕತ್ತರಿಸಲ್ಪಟ್ಟವರಾಗಿ ಸಂಬಂಧದಿಂದ ದೂರ ಹೋಗಿ ಜೀವಿಸುವುದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ದಾರಿ ತಪ್ಪಿದ ಮಗ ಆತನು ತಂದೆಯ ಮನೆಯನ್ನು ಬಿಟ್ಟು ದೂರ ಹೋದ, ಸಂಬಂಧವನ್ನು ಕಳಕೊಂಡ. ಆತನು ಆ ಮನೆಯಲ್ಲಿ ಒಂದು ದುಃಖದ ವಾತಾವರಣ ಇತ್ತು, ಸತ್ತಂತ ಒಂದು ಪರಿಸ್ಥಿತಿ ಇತ್ತು. ಆದರೆ ಅವನು ತಿರುಗಿ ಬಂದಾಗ ಅಲ್ಲಿ ಒಂದು ದೊಡ್ಡ ಸಂತೋಷ ಉಂಟಾಯಿತು. ಮಗನಿಗೆ ಸಂತೋಷ ಉಂಟಾಯಿತು ಇಲ್ಲೋ, ತಂದೆಗೆ ಅಲ್ಲಿ ಸಂತೋಷ ಉಂಟಾಯಿತು. ಮಗ ಬರುವಾಗ ದುಃಖದಿಂದ ಬಂದ, ಭಯದಿಂದ ಬಂದ, ನನ್ನನ್ನು ತಂದೆ ಏನು ಮಾಡುತ್ತಾರೋ ಎಂಬುದಾಗಿ. ಆದರೆ ಅಪ್ಪನಿಗೆ, ತಂದೆಗೆ ಅಲ್ಲಿ ಎಲ್ಲಿಲ್ಲದ ಸಂತೋಷ. ಆತನು ಎಲ್ಲರಿಗೂ ಔತಣವನ್ನು ಪಡಿಸಿದ, ಅವನಿಗೆ ವಸ್ತ್ರವನ್ನು ಕೊಟ್ಟ, ಉಂಗುರವನ್ನು ಹಾಕಿದ, ಪಾದರಕ್ಷೆಗಳನ್ನು ತೊಡಿಸಿದ, ಎಲ್ಲರಿಗೂ ಊಟವನ್ನು ಹಾಕಿ ತನ್ನ ಮಗನ ಬಂದ ಸಂತೋಷವನ್ನು ವ್ಯಕ್ತಪಡಿಸಿಕೊಂಡ. ಪ್ರಿಯರೇ, ನಾವು ಯಾವತ್ತೂ ದೇವರಿಂದ ದೂರವಾಗಿರುತ್ತೇವೋ ದೇವರು ಸಂತೋಷವಾಗಿರಲಿಕ್ಕೆ ಬದಲಾಗಿ ನಮ್ಮ ವಿಷಯದಲ್ಲಿ ಚಿಂತಿಸುವರಾಗಿ ಕಾಣಲ್ಪಡ್ತಾರೆ. ನಾವು ಯಾವಾಗ ದೇವರ ಬಳಿಗೆ ಬಂದುವೋ ನಮ್ಮ ವಿಷಯದಲ್ಲಿ ದೇವರು ಏನಾಗಿದ್ದಾನೆ? ಸಂತೋಷವಾಗಿದೆ. ಒಂದು ಕಾಲದಲ್ಲಿ ನಾವು ದೂರವಾಗಿದ್ವಿ, ಈಗಲಾದರೂ ನಾವೆಲ್ಲರೂ ಏನಾಗಿದ್ದೀವಿ? ದೇವರ ಬಳಿಗೆ ಬಂದಿದ್ದೇವೆ. ಎಷ್ಟು ಮಂದಿ ದೇವರ ಬಳಿಗೆ ನಾವು ಬಂದಿದ್ದೇವೆ ಎಂಬುದಾಗಿ ಹೇಳ್ತೀವಿ? ಕೈಗಳನ್ನೆತ್ತೀವಿ, ನಾಮೇನಂತ ಹೇಳೋಣ. ಹಾಗಾದರೆ ತಂದೆಯು ನಮ್ಮ ವಿಷಯದಲ್ಲಿ ದುಃಖವಾಗಿಲ್ಲ, ನಮ್ಮ ವಿಷಯದಲ್ಲಿ ತಂದೆಯಾದ ದೇವರು ಏನಾಗಿದ್ದಾನೆ? ಸಂತೋಷವಾಗಿದ್ದಾನೆ. ಎಷ್ಟು ಮಂದಿ ಹೇಳ್ತೀರಿ ದೇವರು ನನ್ನ ವಿಷಯದಲ್ಲಿ ಸಂತೋಷವಾಗಿದ್ದಾರೆ ಎಂಬುದಾಗಿ? ಹಲ್ಲೆಲೂಯಾ. ಹಾಗಾದರೆ ತಂದೆಯು ನಮ್ಮ ವಿಷಯದಲ್ಲಿ ಸಂತೋಷವಾಗಿದ್ದಾನೆ. ಯಾಕಂದರೆ ನಾವು ದೂರವಾಗಿದ್ವಿ, ಕಾಣದೆ ಹೋಗಿದ್ವಿ, ಶತ್ರುಗಳಾಗಿದ್ವಿ, ವೈರಿಗಳಾಗಿ, ಪಾಪಿಗಳಾಗಿದ್ವಿ. ಇವತ್ತು ಆತನನ್ನು ಅಪ್ಪ, ತಂದೆಯ ಎಂದು ಕೂಗುವಂಥ ಕೃಪೆಯನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಇಸ್ರಾಯೇಲರಿಗೆ ದೇವರು ಅದನ್ನೇ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಮಧ್ಯದಲ್ಲಿ ಇದ್ದೇನೆ, ನಾನು ದೂರದಲ್ಲಿಲ್ಲ, ಅಥವಾ ನನ್ನ ಬೆಟ್ಟದಲ್ಲಿ ಗುಡ್ಡದಲ್ಲಿ ಅಲ್ಲಿ ನಾನು ಹುಡ್ಕೊಂಡು ಬರಬೇಕಾಗಿಲ್ಲ. ಇವತ್ತು ಅನೇಕರು ದೇವರುಗಳನ್ನ ಬೆಟ್ಟದಲ್ಲಿ, ಗುಡ್ಡದಲ್ಲಿ, ಪುಣ್ಯ ಸ್ಥಳಗಳಲ್ಲಿ ಹುಡುಕಿಕೊಂಡು ಹೋಗುವ, ದೇವರು ಅಲ್ಲಿದ್ದಾರ, ದೇವರು ಇಲ್ಲದಿರಬಹುದಾಗಿ. ದೇವರು ಆತನು ವಾಸ ಮಾಡೋ ಸ್ಥಳ ಎಲ್ಲೆಂದರೆ ಬೆಟ್ಟದಲ್ಲ, ಗುಡ್ಡದಲ್ಲ, ಪೂಜೆಯ ಕೋಣೆಯ ದೇವ್ರ ಮನೆಯಲ್ಲ, ಅಥವಾ ಚರ್ಚಿನಲ್ಲಿ ಅಲ್ಲ. ಆತನು ವಾಸ ಮಾಡುವುದು ನಮ್ಮ ಮಧ್ಯದಲ್ಲಿ, ನಮ್ಮ ಹೃದಯದಲ್ಲಿ ಆತನು ವಾಸ ಮಾಡುವಂತವನಾಗಿ ಕಾಣಲ್ಪಡ್ತಾನೆ. ಪ್ರೇರೆ, ಅದಕ್ಕೆ ಇಸ್ರಾಯೇಲರಿಗೆ ದೇವರು ಹೇಳ್ತಾನೆ, ಯೆಹೋಶುವನು ಬರೆದಂಥ ಪುಸ್ತಕ 3ನೇ ಅಧ್ಯಾಯ ಅದಲ್ಲಿ 10ನೇ ವಚನವನ್ನ ನಾವು ತೆಗೆದುಕೊಳ್ಳುವ. ಯೆಹೋಶುವನು 3ನೇ ಅಧ್ಯಾಯ ಅದಲ್ಲಿ 10ನೇ ವಚನದಲ್ಲಿ ನೋಡಬೇಕಾದರೆ ದೇವರ ವಚನ ಹೀಗೆ ನೋಡುತ್ತೇವೆ. ಚೈತನ್ಯ ಸ್ವರೂಪನಾದ ದೇವರು ನಿಮ್ಮ ಮಧ್ಯದಲ್ಲಿ ಇರುತ್ತಾನೆಂಬುದು ಆತನು ಕಾನಾನ್ಯರು, ಹಿತ್ತಿಯರು, ಹಿವ್ವಿಯರು, ಪೆರಿಜಿಯರು, ಗಿರ್ಗಾಷಿಯರು, ಅಮೋರಿಯರು, ಯೆಬೂಸಿಯರು ಇವರನ್ನೆಲ್ಲ ನಿಮ್ಮ ಮುಂದೆ ತಪ್ಪದೆ ಹೊರಡಿಸುವನೆಂಬುದು ನಿಮಗೆ ಗೊತ್ತಾಗುವುದು. ಆಮೆನ್. ಎಲ್ಲರೂ ಹೇಳುವ ಆಮೆನ್ ಎಂಬುದಾಗಿ. ಇಲ್ಲಿ ದೇವರ ವಾಕ್ಯದಲ್ಲಿ ಯೆಹೋಶುವನಿಗೆ ದೇವರು ತಿಳಿಸುವಂತ ಸಂಗತಿ ಎಂದರೆ, ಚೈತನ್ಯ ಸ್ವರೂಪನಾದಂಥ ದೇವರು. ನಮ್ಮ ದೇವರು ಮರಣದ ದೇವರಲ್ಲ, ಅಥವಾ ಕೈಯಲಾಗದಿರುವಂಥ ದೇವರಲ್ಲ. ನಮ್ಮ ದೇವರು ಚೈತನ್ಯ ಸ್ವರೂಪನಾಗಿದ್ದಾನೆ. ಆತನು ಸಜೀವವುಳ್ಳ ದೇವರಾಗಿದ್ದಾನೆ. ಆತನ ಡೆಡ್ ಗಾಡ್ ಅಲ್ಲ, ಸತ್ತ ದೇವರಲ್ಲ, ಮರಣ ಹೊಂದಿದ ದೇವರಲ್ಲ. ಚೈತನ್ಯವಾಗಿ ಅಂದರೆ ಸದಾಕಾಲದಲ್ಲಿ ಚೈತನ್ಯವುಳ್ಳ ದೇವರು ಎಲ್ಲಿದ್ದಾನಂತೆ? ನಿಮ್ಮ ಮಧ್ಯದಲ್ಲಿ ಇದ್ದಾನೆ. ದೇವರು ಇಸ್ರೇಲರ ಮಧ್ಯದಲ್ಲಿ ಇದ್ದ ನಿಮಿತ್ತವಾಗಿ ಆತನು ಹೇಳ್ತಾ ಇದ್ದಾನೆ, ನಿಮ್ಮ ಮುಂದೆ ಇರುವ ಕನಾನ್ಯರು, ಹಿತ್ತಿಯರು, ಹಿವ್ವಿಯರು, ಪೆರಿಜಿಯರು, ಗಿರ್ಗಾಷರು, ಅಮೋರಿಯರು, ಯೆಬೂಸ್ಯರು ಇವರೆಲ್ಲರನ್ನೆಲ್ಲ ನಿಮ್ಮ ಮುಂದೆ ತಪ್ಪದೆ ಹೊರಡಿಸಿ ಬಿಡುವನು ಎಂಬುದಾಗಿ ದೇವರು ಹೇಳುವಂತನಾಗಿದೆ. ಪ್ರೇರೆ, ಇಲ್ಲಿ ದೊಡ್ಡ ದೊಡ್ಡ 7 ಜನಾಂಗಗಳನ್ನು ಕುರಿತು ಇಲ್ಲಿ ಮಾತಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಇವರೊಂದು ದೊಡ್ಡ ರಾಕ್ಷಸರುಗಳಾಗಿದ್ದರು, ಬಹಳ ಗಟ್ಟಿಶಾಲಿಗಳಾಗಿದ್ದರು, ಇವರು ಕ್ರೂರಿಗಳಾಗಿದ್ದರು.
ಅದಕ್ಕಾಗಿ ಇವರು ಇಸ್ರೇಲರು ಅವರ ಮುಂದೆ ಹೇಗಿದ್ರು ಅಂದ್ರೆ ಮಿಡತೆಗಳ ತರ ಇದ್ರಂತೆ. ಇಸ್ರೇಲರು ಹೇಗಿದ್ರು ಮಿಡತೆ, ಅಷ್ಟು ಎತ್ತರ. ಈ ಕಾನಾನ್ಯರು, ಹಿತ್ತಿಯರು, ಹಿವಿಯರು, ಪೆರಿಜಿಯರು ನೋಡಬೇಕಾದ್ರೆ ಬಹಳ ಬಲಶಾಲಿಗಳು, ಪರಾಕ್ರಮಶಾಲಿಗಳು, ಅತಿಶಯವಾದೊಂದು ನೋಡಲಿಕ್ಕೆ ಆಶ್ಚರ್ಯ, ನೋಡಲಿಕ್ಕೆ ಭಯ ಪಡಬೇಕು, ಆ ರೀತಿಯಾದ ವಿಕೃತವಾದಂಥ ಮನುಷ್ಯರುಗಳಾಗಿದ್ದರು. ಇವರು ಬಹಳ ಒಂದು ಕಠಿಣವಾದಂಥ ಜನರಾಗಿದ್ದರು. ಆದರೆ ಇಸ್ರೇಲರು ಅಲ್ಲಿ ಹೋಗುವಾಗ ಅವ್ರನ್ನ ಏನೂ ಇಲ್ಲದಂತೆ ಮಾಡಿಬಿಡ್ತಿದ್ರು. ವಾಗ್ದಾನದ ದೇಶಕ್ಕೆ ಅವ್ರು ಹೋಗುವಾಗ ಅವರು ವಿರುದ್ಧವಾಗಿ ತಿರುಗಿ ಬಿದ್ದು ಇವ್ರನ್ನ ಕೊಂದು ಬಿಡುತ್ತಿದ್ರು, ನಾಶ ಮಾಡಿಬಿಡುತ್ತಿದ್ರು. ಇವರಿಗೆ ಅವ್ರ ಮುಂದೆ ಹೋರಾಡಲಿಕ್ಕೆ, ಯುದ್ಧ ಮಾಡಲಿಕ್ಕೆ, ಜಯಗೊಳಿಸಲಿಕ್ಕೆ ಶಕ್ತಿ ಇಲ್ಲ, ಯುದ್ಧದಲ್ಲಿ ಬಲ ಇಲ್ಲ, ಆಯುಧ ಇಲ್ಲ. ಅಂಥವಾದ ಸಮಯದಲ್ಲಿ ಹೇಳ್ತಾರೆ, ನೀವು ಹೋಗ್ರಿ, ನಾನು ನಿಮ್ಮ ಮಧ್ಯದಲ್ಲಿದ್ದೇನೆ, ಅವರನ್ನ ನೀವೆಲ್ಲ ಹೊರಡಿಸೋದು, ನಾನು ನಿಮ್ಮ ಶತ್ರುಗಳನ್ನ ಹೊರಡಿಸುವನಾಗಿದ್ದೇನೆ ಎಂಬುದಾಗಿ ದೇವರು ಇಸ್ರೇಲರಿಗೆ ವಾಗ್ದಾನವನ್ನು ಮಾಡಿದ್ದಾನೆ. ಪ್ರೇರ ಹಲ್ಲೆಲೂಯಾ. ಪ್ರೇರೆ, ಇವತ್ತು ನಮ್ಮ ಜೀವಿತದಲ್ಲೂ ಸಹ ನಮ್ಮ ಮಧ್ಯದಲ್ಲಿ ದೇವರು ವಾಸ ಮಾಡುವನಾಗಿರುವುದರಿಂದ, ನಮ್ಮ ಹೃದಯದಲ್ಲಿ ದೇವರು ವಾಸ ಮಾಡುವನಾಗಿರೋದ್ರಿಂದ ಶತ್ರುಗಳಿಗೆ ವಿರುದ್ಧವಾಗಿ ನಮಗೆ ಹೋರಾಡಲಿಕ್ಕೆ ನಮಗೆ ಶಕ್ತಿ ಇಲ್ಲ, ಅಥವಾ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ಶತ್ರು ಸೈತಾನನು ಆತನು ಬಹಳ ವರ್ಷಗಳಿಂದ ಆತನು ಅಧಿಕಾರದಲ್ಲಿ ಉಳ್ಳವನಾಗಿದ್ದಾನೆ. ಅವನಿಗೆ ವಿರುದ್ಧವಾಗಿ ನಮಗೆ ನಿಲ್ಲಕ್ಕೆ ಬಲ ಇಲ್ಲದಿರ್ಬೋದು. ಆದರೆ ದೇವರು ಹೇಳ್ತಾನೆ, ನಾನು ನಿಮ್ಮ ಮಧ್ಯದಲ್ಲಿ ಇರೋದ್ರಿಂದ ನಿಮಗಿರುದ್ಧವಾಗಿ ಬಂದಂಥ ಶತ್ರು ಒಂದು ದಾರಿಯಿಂದ ಬಂದವನು 7 ದಾರಿಯಿಂದ ಓಡಿ ಹೋಗುವನಾಗಿದ್ದಾನೆ. ಯಾಕಂದ್ರೆ ನಿಮ್ಮ ಬಲ, ನಿಮ್ಮ ಭುಜ ಪರಾಕ್ರಮವನ್ನು ನೋಡಿ ಅಲ್ಲ, ನಿಮ್ಮ ಪ್ರಾರ್ಥನೆಯನ್ನು ನೋಡಿ ಅಲ್ಲ, ನಿಮ್ಮ ಮಧ್ಯದಲ್ಲಿ ನಾನು ವಾಸವಾಗಿರುವುದರಿಂದ ನಾನು ಏನ್ ಮಾಡುತ್ತೇನೆ, ಅವರನ್ನ ಓಡಿಸುವನಾಗಿ ಕಾಣಲ್ಪಡುತ್ತೇನೆ ಎಂಬುದಾಗಿ. ಪ್ರಿಯ ದೇವಜನರೇ, ನಮಗೆಲ್ಲ ಗೊತ್ತಿದೆ, ಒಂದು ಕಾಲದಲ್ಲಿ ನಮ್ಮ ಜೀವಿತದಲ್ಲಿ ಎಷ್ಟೋ ಶತ್ರುಗಳು ನಮ್ಮನ್ನು ಹಿಂಬಾಲಿಸ್ತಾ ಇದ್ವು. ರೋಗ, ಮಾಟ, ಮಂತ್ರ, ಭಯ, ಬಡತನ, ಸಾಲ, ಕೊರತೆ, ಕತ್ತಲು ಭಯ, ಮಾಟ ಮಂತ್ರದ ಕಂಡ್ರೆ ಭಯ, ಇಜ್ಜುಲ್ ಕಂಡ್ರೆ ಭಯ. ಒಂದು ಕಾಲದಲ್ಲಿ ಈ ಭಯ ನಮ್ಮನ್ನ ಒಂದು ಕಾಲದಲ್ಲಿ ಓಡಿಸ್ತಾ ಇತ್ತು, ಇದು ನಮ್ಮನ್ನ ಭಯಪಡಿಸುವಂಥದ್ದಾಗಿತ್ತು. ಆದರೆ ಇವತ್ತು ದೇವರು ಆ ಭಯಗಳಿಂದ ನಮ್ಮನ್ನು ದೂರ ಮಾಡಿದ್ದಾನೆ. ಯಾಕೆಂದರೆ ಸರ್ವಶಕ್ತನಾದ ದೇವರು ನಮ್ಮ ಹೃದಯದಲ್ಲಿ ವಾಸವಾಗಿರುವುದರಿಂದ ನಮಗಿರುದ್ಧವಾಗಿ ಕಲ್ಪಿಸಿದಂಥ ಆಯುಧಗಳು ಒಂದು ಜಯಿಸಲಾರದಂತೆ ಕರ್ತನು ಸಂಪೂರ್ಣವಾಗಿ ನಿರ್ನಾಮವನ್ನು ಮಾಡಿದ್ದಾನೆ. ನಾವು ಯಾವತ್ತೂ ಹೋಗಿ ಶತ್ರುಗಳಿಗೆ ಶತ್ರುಗಳಿಗೆ ವಿರುದ್ಧವಾಗಿ, ವೈರಿಗಳಿಗೆ ವಿರುದ್ಧವಾಗಿ ನಾವು ಈ ಕಾರ್ಯಗಳಿಗೆ ವಿರುದ್ಧವಾಗಿ ಯುದ್ಧವನ್ನು ಮಾಡಲಿಲ್ಲ. ಈ 7 ಶತ್ರುಗಳು ನೋಡಬೇಕಾದ್ರೆ ಎಲ್ಲ ವಿಚಿತ್ರವಾದಂಥವರಾಗಿ ಒಂದೊಂದು ರೀತಿಯಲ್ಲಿ ಕಾಣಲ್ಪಡುತ್ತಿದ್ರು. ಆದರೆ ಅಲ್ಲಿ ಅವರು ಹೋದಾಗ ದೇವರವರನ್ನ ಹೊರಡಿಸಿ ಬಿಟ್ಟ ಹಾಗೆ ನಾವು ಯಾವತ್ತು ಯೇಸುವನ್ನು ಸ್ವೀಕರಿಸಿಕೊಂಡುವೋ, ಯಾವತ್ತು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟುವೋ, ನಮ್ಮ ಹೋರಾಟ ಪ್ರಿಯ ದೇವರೇ ಇವುಗಳೊಂದಿಗೆ ಇರುವಂಥ ವೇಳೆಯಲ್ಲಿ ಕರ್ತನೆ ಶಿಲುಬೆಯಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿ ಆತನು ಶತ್ರುವಿನ ಕ್ರಿಯೆಗಳನ್ನು ಏನು ಇಲ್ಲದಂತೆ ಮಾಡಿದ್ದಾನೆ. ನಾವು ಇವತ್ತು ಏನು ಮಾಡಬೇಕಾಗಿದೆ, ಕ್ರಿಸ್ತನ ವಾಕ್ಯದಲ್ಲಿ ನೆಲೆಗೊಂಡವರಾಗಿರುವಾಗ, ಕ್ರಿಸ್ತನು ನನ್ನಲ್ಲಿ ವಾಸವಾಗಿದ್ದಾನೆ ಎಂಬ ನಂಬಿಕೆ ನಮ್ಮಲ್ಲಿ ಇರುವಾಗ ಪ್ರಿಯರೇ, ಆ ನಂಬಿಕೆಯೇ ಲೋಕವನ್ನು ಜಯಿಸುವಂತ ಜಯವಾಗಿ ಕಾಣಲ್ಪಡುವಂಥದ್ದಾಗಿದೆ. ಹಾಗಾದರೆ ದೇವರು ನಮ್ಮ ಮಧ್ಯದಲ್ಲಿ ವಾಸವಾಗಲಿಕ್ಕೆ ಕಾರಣ ಮೊದಲಾಗಿ ನಮ್ಮೊಂದಿಗೆ ರಿಲೇಶನ್ಶಿಪ್ ಆಗಿರುವುದಕ್ಕಾಗಿ, ಆತನು ನಮ್ಮೊಟ್ಟಿಗೆ ಮಾತನಾಡುವುದಕ್ಕಾಗಿ, ನಾವು ಆತನೊಟ್ಟಿಗೆ ಮಾತನಾಡುವುದಕ್ಕಾಗಿ, ಆತನು ನಮ್ಮೊಂದಿಗೆ ನಡೆಯುವುದಕ್ಕಾಗಿ, ನಾವು ಆತನೊಂದಿಗೆ ನಡೆಯುವುದಕ್ಕಾಗಿ, ಯಾವಾಗಲೂ ಅನ್ಯೋನ್ಯತೆ ಐಕ್ಯತೆಯಿಂದ ಜೀವಿಸಲಿಕ್ಕಾಗಿ ದೇವರು ನಮ್ಮೊಂದಿಗೆ ವಾಸ ಮಾಡೋನಾಗಿದ್ದಾನೆ. ಇಗೋ, ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ಬಾಗಿಲನ್ನು ತಟ್ಟುತ್ತಿದ್ದೇನೆ, ಯಾವನಾದರೂ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನೆಂಬುದಾಗಿ. ಪ್ರಿಯರೇ, ನಮ್ಮ ಹೃದಯಗಳನ್ನು ಅನೇಕ ದಿವಸಗಳಿಂದ ದೇವರು ತಟ್ಟುತ್ತಾ ಇದ್ರು. ನಾವು ಹುಟ್ಟಿದ ದಿನದಿಂದ ದೇವರು ನಮ್ಮ ಹೃದಯವನ್ನು ತಟ್ಟುತ್ತಿದ್ರು. ಆದರೆ ಒಂದು ದಿನ ನಮ್ಮ ಹೃದಯವನ್ನು ಯೇಸುವಿಗೆ ತೆರೆದು ಕೊಟ್ವಿ. ಇವತ್ತು ಯೇಸು ಎಲ್ಲಿದ್ದಾರೆ? ಆತನು ಚರ್ಚಿನಲ್ಲಿಲ್ಲ, ಅಥವಾ ಗುಡ್ಡದಲ್ಲಿಲ್ಲ, ಯೆರೂಸಲೇಮಲ್ಲಿಲ್ಲ, ಇಸ್ರಾಯೇಲಲ್ಲಿಲ್ಲ. ಯೇಸು ಆತನು ನಮ್ಮ ಹೃದಯದಲ್ಲಿ ವಾಸ ಮಾಡುವಂತ ದೇವರಾಗಿ ಕಾಣಲ್ಪಡ್ತಾನೆ. ಅದಕ್ಕೆ ಹೇಳ್ತೇನೆ, ನಾನು ನಿಮ್ಮ ಸಂಗಡ ವಾಸ ಮಾಡುವೆನು, ನಾನು ನಿಮ್ಮ ಸಂಗಡ ಊಟ ಮಾಡುವೆನು, ನೀವು ನನ್ನ ಸಂಗಡ ಊಟ ಮಾಡುವಿರಿ ಎಂಬಂತ ರಿಲೇಶನ್ಶಿಪ್ ಅನ್ನ
ದೇವರು ನಮಗೆ ಹೇಳುವುದನ್ನು ನಾವು ನೋಡುತ್ತೇವೆ ಪ್ರೇರೆ. ಅದಕ್ಕಾಗಿ ದೇವರ ವಾಕ್ಯ ನೋಡುತ್ತೇವೆ. 1 ಕೊರಿಂಥದವರೆಗೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. 1 ಕೊರಿಂಥ 3:16 ತೆಗೆದುಕೊಳ್ಳು. 1 ಕೊರಿಂಥದವರೆಗೆ 3:16. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಇನ್ನೊಂದು ಸರಿ ಓದ್ತೇನೆ, ಎಲ್ಲರೂ ಕೇಳೋಣ. ನೀವು ದೇವರ ಆಲಯವಾಗಿದ್ದೀರಿ ಎಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಹಲ್ಲೆಲೂಯಾ. ದೇವರ ವಾಕ್ಯ ನೋಡುತ್ತೇವೆ. ದೇವರು ಎಲ್ಲಿ ನಾವೇನಾಗಿದ್ದೀವಂತೆ? ದೇವರ ಆಲಯವಾಗಿದ್ದೇವೆ. ಆಗ ದೇವರು ಎಲ್ಲಿ ವಾಸ ಮಾಡುವನಾಗಿದ್ದಾನೆ? ದೇವರು ಹೇಳ್ತಾನೆ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ನಮ್ಮಲ್ಲಿ ವಾಸ ಮಾಡುವುದು ಭಯ ಅಲ್ಲ, ನಮ್ಮ ಹೃದಯದಲ್ಲಿ ವಾಸ ಮಾಡುವುದು ಸೈತಾನನಲ್ಲ. ನಮ್ಮ ಹೃದಯದಲ್ಲಿ ಯಾರು ವಾಸ ಮಾಡುವನಾಗಿದ್ದಾನೆ? ಎಲ್ಲರೂ ಕೈಗಳನ್ನೇ ತಿಳೋಣವ. ಯಾರು ವಾಸ ಮಾಡುವ ಇದ್ದಾನೆ? ದೇವರ ಆತ್ಮನು. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ನಾನು ನಿಮ್ಮ ಮಧ್ಯದಲ್ಲಿ ಬಂದು ವಾಸ ಮಾಡುವೆನು. ಯಾವನಾದರೂ ಬಾಗಿಲು ತೆರೆದರೆ ನಾನು ಒಳಗಡೆ ಬಂದು ವಾಸ ಮಾಡುತ್ತೇನೆ. ಯೇಸು ನಮ್ಮ ಹೃದಯದಲ್ಲಿ ವಾಸ ಮಾಡೋನಾಗಿದ್ದಾನೆ. ಅದು ಮಾತ್ರವಲ್ಲ, ಯೇಸು ಸ್ವಾಮಿ ಹೋಗಬೇಕಾದ್ರೆ ಹೇಳಿದ್ರು, ನಾನು ಹೋಗುವುದು ಒಳ್ಳೆಯದಾಗುತ್ತದೆ, ನಾನು ಹೋಗಿ ಬೇರೊಬ್ಬ ಸಹಾಯಕನನ್ನು ಬಂದು ಏನು ಮಾಡ್ತಾನೆ? ಕಳಿಸಿಕೊಡ್ತಾನೆ. ಆತನು ಬಂದು ನಿಮ್ಮ ಒಳಗಡೆ ಬಂದು ಸಕಲ ಸತ್ಯದಲ್ಲಿ ಆತನು ನಿಮ್ಮನ್ನು ನಡೆಸುವನಾಗಿದ್ದಾನೆ. ಇಲ್ಲಿ 1 ಕೊರಿಂಥದಲ್ಲಿ ನೋಡಬೇಕಾದರೆ ನೀವೇ ದೇವರ ಆಲಯ, ನಿಮ್ಮೊಳಗೆ ದೇವರ ಆತ್ಮನು ಏನಾಗಿದ್ದಾನೆ? ವಾಸವಾಗಿದ್ದಾನೆ. ಆ ದೇವರ ಆತ್ಮನು ನಮಗಾಗಿ ಯಾಕೆ ಕೊಡಲ್ಪಟ್ಟಿದೆ? ನಾವು ಸಕಲ ಸತ್ಯದಲ್ಲಿ ಅರಿತು ನಾವೇನು ಮಾಡಬೇಕು? ಸತ್ಯದ ಬಳಿಗೆ ನಡೆಯಲ್ಪಡಬೇಕೆಂಬುದಾಗಿ ದೇವರ ಆತ್ಮನು ನಮ್ಮ ಒಳಗಡೆ ವಾಸವಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಆತ್ಮನು ಯಾಕೆ ನಮ್ಮ ಮಧ್ಯದಲ್ಲಿ ವಾಸವಾಗಿದೆ ಅಂದರೆ, ನಮಗೆ ಕ್ರಿಸ್ತನನ್ನ ಪ್ರಕಟಿಸುವುದಕ್ಕಾಗಿ, ಕ್ರಿಸ್ತನೊಂದಿಗೆ ಐಕ್ಯವಾಗಿರುವುದಕ್ಕಾಗಿ, ಕ್ರಿಸ್ತನೊಂದಿಗೆ ನಡಿಲಿಕ್ಕಾಗಿ, ಕ್ರಿಸ್ತನ ಸ್ವರವನ್ನ ಕೇಳಲಿಕ್ಕಾಗಿ, ನಮಗೆ ಮಾರ್ಗದರ್ಶನವನ್ನ ಕೊಡುವುದಕ್ಕಾಗಿ ಪವಿತ್ರಾತ್ಮರಾದ ದೇವರನ್ನ ನಮ್ಮ ಒಳಗಡೆ ದೇವರು ಇಟ್ಟಿದ್ದಾನೆ. ಆತನು ನಮ್ಮ ಒಳಗಡೆ ವಾಸ ಮಾಡುವವನಾಗಿದ್ದಾನೆ. ಆತನು ಕೂತ್ಕೊಂಡಿರುವುದಕ್ಕಾಗಿ ದೇವರು ನಮ್ಮನ್ನು ಕಳಿಸಲಿಲ್ಲ, ಅಥವಾ ಅನ್ಯ ಭಾಷೆಗಳನ್ನು ಮಾತಾಡಲಿಕ್ಕಾಗಿ ದೇವರು ನಮಗೆ ಕಳಿಸಲಿಲ್ಲ. ದೇವರ ಆತ್ಮನು ಬಂದಂಥ ಉದ್ದೇಶ ಏನು? ತಂದೆಯನ್ನು ಕುರಿತು, ಯೇಸುವನ ಕುರಿತು ನಮಗೆ ತಿಳಿಯಪಡಿಸಲಿಕ್ಕಾಗಿ ಪವಿತ್ರಾತ್ಮರನ್ನ ದೇವರು ಕಳಿಸಿದ್ದಾನೆ. ಅದಕ್ಕಾಗಿ ಪ್ರಿಯ ಜನರೇ, ನಮ್ಮ ಒಳಗಿರುವ ಪವಿತ್ರಾತ್ಮರ ಸಹಾಯದಿಂದ ನಾವು ಯೇಸುವನ್ನ, ವಾಕ್ಯವನ್ನ ಅರಿಲಿಕ್ಕಾಗಿ ನಾವು ಪವಿತ್ರಾತ್ಮರ ಸಹಾಯವನ್ನ ಹೊಂದಿಕೊಳ್ಳಬೇಕಾಗಿದೆ. ಪ್ರಾರ್ಥನೆ ಮಾಡಲಿಕ್ಕಾಗಿ ಪವಿತ್ರಾತ್ಮರ ಸಹಾಯವನ್ನ ಹೊಂದಿಕೊಳ್ಳಬೇಕಾಗಿದೆ. ಸೇವೆ ಮಾಡಲಿಕ್ಕೆ ಪವಿತ್ರಾತ್ಮರು ನಮಗೆ ಸಹಾಯವನ್ನ ನೀಡುವಂತವನಾಗಿದ್ದಾನೆ. ನಿನ್ನ ಕುಟುಂಬವನ್ನ ನಡೆಸಲಿಕ್ಕೆ ದೇವರು ಪವಿತ್ರಾತ್ಮರನ್ನು ಕೊಟ್ಟಿದ್ದಾನೆ. ನಿನ್ನ ಬಿಸ್ನೆಸ್ನ ಹೇಗೆ ಮಾಡಬೇಕು, ಹೇಗೆ ನಡೆಸಬೇಕು, ಪವಿತ್ರಾತ್ಮರು ಅದನ್ನು ಪವಿತ್ರಾತ್ಮ ಅದೆಲ್ಲ ಹೇಳ್ಕೊಡ್ತಾನೆ. ನಿಜವಾಗಿಯೂ ಪವಿತ್ರಾತ್ಮನು ನಿಮ್ಮನ್ನ ನಡೆಸುವಂತವನಾಗಿ ಕಾಣಲ್ಪಡುತ್ತಾನೆ. ಅದಕ್ಕಾಗಿ ನಮ್ಮ ಒಳಗಿರೋ ಪವಿತ್ರಾತ್ಮನು ಸಹಾಯಕನು. ಯಾವುದಕ್ಕೆ ಸಹಾಯಕನು? ಬರೀ ಆತ್ಮಿಕವಾದ ಜೀವಿತಕ್ಕೆ ಮಾತ್ರ ಅಲ್ಲ, ನಿನ್ನ ಭೌತಿಕವಾದಂಥ ಜೀವಿತಕ್ಕೂ ಶಾರೀರಿಕವಾದ ಜೀವಿತಕ್ಕೂ ಪವಿತ್ರಾತ್ಮನು ಸಹಾಯಕನಾಗಿದ್ದಾನೆ. ಅದಕ್ಕೆ ದೇವರು ದೂರದಲ್ಲಿಲ್ಲದಂತೆ ನಮ್ಮ ಒಳಗಡೆ ವಾಸ ಮಾಡಿರುವುದಕ್ಕೆ ಕಾರಣ ಏನಂದರೆ, ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಶರೀರದ ಭಾವಗಳನ್ನು ನೀವೇನು ಮಾಡಬಹುದು? ಸಾಯಿಸಬಹುದು. ಶರೀರ ಭಾವದ ಮೇಲೆ ಜಯವನ್ನ ಹೊಂದಿ ನೀವು ಮನಃಶಾಂತಿ ಉಳ್ಳವರಾಗಿರ್ಲಿಕ್ಕಾಗಿ ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡೋನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಯಾವಾಗ ದೇವರು ನಮ್ಮ ಮಧ್ಯದಲ್ಲಿ ವಾಸವಾಗಿರ್ತಾನೋ, ಪವಿತ್ರಾತ್ಮನ ದೇವರ ಸಹಾಯದಿಂದ ಕ್ರಿಸ್ತನನ್ನ ಅರಲಿಕ್ಕೆ ನಮಗೆ ಸಾಧ್ಯವಾಗುವಂಥದ್ದಾಗಿದೆ. ಹಲ್ಲೆಲೂಯಾ. ದೇವರು ನಮ್ಮ ಮಧ್ಯದಲ್ಲಿ ಯಾವಾಗಲೂ ಇರುವಂತವನಾಗಿ ನಾವು ದೇವರನ್ನು ಹುಡುಕೊಂಡು ಹೋಗ್ಬೇಕಾಗಿಲ್ಲ. ದೇವರೇ ನೀನು ಎಲ್ಲಿದೆಯಪ್ಪ, ದೇವರೇ ಕಣ್ತೆರಿ ಸ್ವಾಮಿ, ದೇವರೇ ನೀನು ಬೇಗ ಬಾ ಸ್ವಾಮಿ. ಇಲ್ಲ, ದೇವರನ್ನು ನಾವು ಕರಿಬೇಕಾದ ಅವಶ್ಯಕತೆ. ಹೇಳ್ತೇನೆ, ನಾನು ನಿಮ್ಮ ಮಧ್ಯದಲ್ಲೇ ಇದ್ದೇನೆ. ನನ್ನ ನಾಮದಲ್ಲಿ ಎಲ್ಲಿ 2 ಮತ್ತು 3 ಮಂದಿ ಕೂಡಿ ಬರುತ್ತಾರೋ ಅವರ ನಡುವೆ ನಾನು ಇದ್ದೇನೆ. ಅನೇಕ ವೇಳೆಗಳಲ್ಲಿ ದೇವರೇ ಈಗ ಬಾ ಸ್ವಾಮಿ, ನಮ್ಮ ಮಧ್ಯದಲ್ಲಿ ಬಾ ಸ್ವಾಮಿ.
ಎಂಬುದಾಗಿ ಹೇಳ್ತೀವಿ. ಇಲ್ಲದೆ ಹೇಳ್ತೇನೆ, ನಾನು ನಿಮ್ಮ ಮಧ್ಯದಲ್ಲಿ ಸದಾ ಕಾಲವು ವಾಸಿಸುವನಾಗಿ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ತೊರೆದು ಬಿಡುವುದಿಲ್ಲ. ಪ್ರಿಯರೇ, ನಿಮ್ಮ ಮನೆಯಲ್ಲಿ ಯೇಸುವಿಗೆ ಸ್ಥಳವನ್ನು ಮಾಡಿಕೊಡ್ರಿ. ನಿಮ್ಮ ಕುಟುಂಬದಲ್ಲಿ ದೇವರು ಮಧ್ಯಸ್ಥನಾಗಿರಲಿ. ಆತ ನಿಮ್ಮ ಮನೆಯಲ್ಲಿ ಮಧ್ಯಸ್ಥನಾಗಿರಲಿ. ನಿಮ್ಮ ಮನೆಗೆ ಮಧ್ಯಸ್ಥನು ಯಾರು? ನಿಮ್ಮ ಬಿಸ್ನೆಸ್ ಅಲ್ಲಿ ಮಧ್ಯದಲ್ಲಿ ಯಾರಿದ್ದಾರೆ? ಯೇಸು ಸ್ವಾಮಿ ಇದ್ದಾರಾ? ಬೇರೆ ಯಾರಾದಿದ್ದಾರಾ? ನಿಮ್ಮ ಮನೆಯಲ್ಲಿ ಯೇಸು ಕ್ರಿಸ್ತನೇ ಮಧ್ಯಸ್ಥನಾಗಿದ್ದಾನಾ? ಈಸ್ ಅ ಸೆಂಟರ್ ಆಗಿದ್ದಾನಾ? ಅಥವಾ ಕಾರ್ನರ್ ಅಲ್ಲಿ ಇದ್ದಾರಾ, ಮೂಲೆಯಲ್ಲಿದ್ದಾರಾ? ನಿನ್ನ ಕೆಲಸದ ಸ್ಥಳದಲ್ಲಿ ಯೇಸು ಮಧ್ಯದಲ್ಲಿದ್ದಾರಾ ಅಥವಾ ಮೂಲೆಯಲ್ಲಿದ್ದಾರಾ? ಕಾನಾವೂರಿನ ಮದುವೆಯಲ್ಲಿ ಯೇಸುವನ್ನು ಅವರ ಶಿಷ್ಯರನ್ನ ಕರೆದಿದ್ರು. ಅಲ್ಲಿ ಮುಖ್ಯವಾಗಿ ಯೇಸುವನ್ನ ಕರೆದಿದ್ರು. ಅಲ್ಲಿದ್ದ ಕೊರತೆಯನ್ನ ದೇವರು ನೀಗಿಸಿದನು ಎಂಬುದಾಗಿ ನಾವು ನೋಡುವಂತವರಾಗಿ ಕಾಣಲ್ಪಡುತ್ತೇವೆ. ಪ್ರಿಯ ಜನರೇ, ಯೇಸು ನಮ್ಮ ಮಧ್ಯದಲ್ಲಿ ಇರುವಾಗ ಅದ್ಭುತಗಳು ನಡೆಯುವಂಥದ್ದಾಗಿ ನಾವು ಕಾಣಲ್ಪಡುತ್ತೇವೆ. ಇಲ್ಲಿ ದೇವರ ವಚನದಲ್ಲಿ ನಾವು ನೋಡುತ್ತೇವೆ, ದಾನಿಯೇಲನು ಬರೆದ ಪುಸ್ತಕದಲ್ಲಿ ನಾವು 3ನೇ ಅಧ್ಯಾಯ ನಾವು ನೋಡುವುದಾದರೆ ಅಲ್ಲಿ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬಂತ 3 ವ್ಯಕ್ತಿಗಳನ್ನ ದಾನಿಯೇಲನು 3ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳುವಾಗ 3 ವ್ಯಕ್ತಿಗಳನ್ನ ಹಿಡಿದು ಅವರನ್ನ ಕಟ್ಟಿ 23-24ನೇ ವಚನವನ್ನು ಓದಿಕೊಳ್ಳೋಣ. ದಾನಿಯೇಲ 3:24. ಶದ್ರಾಕ್, ಮೇಷಕ್, ಅಬೇದ್ನೆಗೋ ಈ ಮೂವರನ್ನು ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಆವಿಗೆಯ ಮಧ್ಯದಲ್ಲಿ ಬಿದ್ದು ಬಿಟ್ಟರು. ಮೂವರನ್ನ ಕಟ್ಟಿ ಹಾಕಿ ದಗದಗನೆ ಉರಿಯುವಂತ ಬೆಂಕಿಯಲ್ಲಿ ಅವರನ್ನ ಹಾಕ್ಬಿಟ್ರು. ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆದ್ದು ತನ್ನ ಮಂತ್ರಿಗಳನ್ನು ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ ಅರಸೆ ಹೌದು ಸತ್ಯ ಎಂದು ಉತ್ತರ ಕೊಟ್ಟರು. ಇಲ್ಲಿ 3 ಮಂದಿ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬುವರನ್ನ ಅಲ್ಲಿ ತಾನು ಇಟ್ಟಂತ ವಿಗ್ರಹಕ್ಕೆ ಅಡ್ಡ ಬೀಳಲಿಲ್ಲ ಅಂತ ಹೇಳಿ ರಾಜನು ಸಿಟ್ಟುಕೊಂಡು ಅವರನ್ನ ಕಟ್ಟಿ ಬೆಂಕಿ ಒಳಗೆ ಜನರ ಸಹಾಯದಿಂದ ಅವರನ್ನ ಹಾಕ್ಬಿಡ್ತಾರೆ. ಹಾಕಿದಂತ ಒಳಗಡೆ ಹೋದ ಮೇಲೆ ರಾಜನಿಗೆ ಆಶ್ಚರ್ಯ ಉಂಟಾಗುತ್ತೆ. ಬೆಚ್ಚಿ ಬೀಳುವನಾಗಿದ್ದಾನೆ. ಅಲ್ಲಿರುವಂತ ಮಂತ್ರಿಗಳನ್ನ ಕೇಳ್ತಾನೆ, ಮಂತ್ರಿಗಳೇ, ನಾವು ಹಾಕಿದ್ದು 3 ಜನರಲ್ವಾ ಅಂತೇಳಿ. ಆಗ ಜೊತೆ ಇದ್ದ ಮಂತ್ರಿ ಹೇಳ್ತಾರೆ, ಹೌದು, ಈ ಮಾತು ಸತ್ಯ, ನಾವು ಅಪ್ಪಿತಪ್ಪಿ ಇನ್ನೂ ಯಾರನ್ನು ಹಾಕ್ಲಿಲ್ಲ, 3ರನ್ನೇ ನಾವು ಹಾಕಿದ್ದು. ಆಗ 25ನೇ ವಚನದಲ್ಲಿ ಓದುವಾಗ ನಾವು ನೋಡುತ್ತೇವೆ, ಅದಕ್ಕೆ ಅವನು ರಾಜನು ಇಗೋ ಕಟ್ಟಿಲ್ಲದ 4ರನ್ನು ನೋಡುತ್ತೇನೆ ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೆಯವನ ರೂಪವು ದೇವಕುಮಾರನ ರೂಪದಂತಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಕೆಳಗೆ ಓದಿಕೊಳ್ಳುತ್ತೇವೆ, ಎಂದು ಹೇಳಿ ದಗದಗನೆ ಉರಿಯುವ ಆವಿಗೆಯ ಬಾಯಿಯ ಬಳಿಗೆ ಹೋಗಿ, ಅಲ್ಲಿ ರಾಜನು ಹೇಳ್ತಾ ಇದ್ದಾನೆ, ಪರಾತ್ಮರ ದೇವರ ಸೇವಕರಾದ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬುವರೇ ಬನ್ನಿ, ಹೊರಗೆ ಬನ್ನಿ ಎಂದು ಕೂಗಲು ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬುವರು ಬೆಂಕಿ ಒಳಗಿಂದ ಹೊರಟು ಬಂದರು. ಪ್ರಿಯರೇ, ಇಲ್ಲಿ 3 ಜನ ಬೆಂಕಿಲಿ ಹಾಕಲ್ಪಟ್ಟಾಗ ರಾಜನಿಗೆ ವಿಸ್ಮಯ, ರಾಜನಿಗೆ ಆಶ್ಚರ್ಯ. ಇದೇನ್ ನಡೆದಿದೆ? ನಾವು ಹಾಕಿದ್ದು 3 ಜನ, ಅದ ನನ್ನ ಕಣ್ಣಿಗೆ 4 ಜನ ಕಾಣ್ತಾ ಇದಾರಲ್ಲ. ಅಕ್ಕಪಕ್ಕದವರು ಕೇಳಿದ, ಅವರು ಹೇಳ್ತಾರೆ ಅವರು 3 ಜನ ಎಂಬುದಾಗಿ. ಆದರೆ ಅವರ ಮಧ್ಯದಲ್ಲಿ ದೇವಕುಮಾರನಾದ ದೇವರು ಅವರ ಮಧ್ಯದಲ್ಲಿ ಆತನು ವಾಸ ಮಾಡುವನಾಗಿದ್ದು ಅವರ ನಡುವೆ ಬೆಂಕಿಯಲ್ಲಿ ತಿರುಗಾಡುವನಾಗಿ ಕಾಣಲ್ಪಟ್ಟ. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಬೆಂಕಿ ಒಳಗಡೆ ಹಾದು ಹೋದಂತ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಜೊತೆಯಲ್ಲಿ ಅವರ ಮಧ್ಯದಲ್ಲಿ ದೇವರು ಇದ್ದು ಅವರ ಬೆಂಕಿಯಿಂದ ಅವರು ಸುಟ್ಟು ಹೋಗಲಿಲ್ಲ, ಅವರ ಕೂದಲು ಸುಟ್ಟು ಹೋಗಲಿಲ್ಲ, ಬೆಂಕಿಯ ಯಾವ ವಾಸನೆಯು ಅವರ ಮೇಲೆ ಬರದಂತೆ ಏನಾಯಿತು ಅಂದ್ರೆ ಅವ್ರನ್ನ ಹೊರಗಡೆ ಕರೀತಾನೆ. ಹೊರಗಡೆ ಬಂದು ನೋಡಬೇಕಾದ್ರೆ ಯಾವ ಸುಳಿವು ಇಲ್ಲ, ಯಾವ ಬೆಂಕಿ ಸುಟ್ಟಿರುವಂತ ಸುಳಿವು ಇಲ್ಲ, ಬೆಂಕಿಲಿ ಹೋಗಿ ಬಂದಂತ ಯಾವ ಸುಳಿವಿಲ್ಲ. ಹಾಗೆ ಫ್ರೆಶ್ ಆಗಿದ್ದಾರೆ.
ಎಲ್ಲರೂ ಮುಟ್ಟಿ ನೋಡ್ತಾರೆ, ವಾಸನೆ ಬರುತ್ತಾ ಅಂತ ನೋಡ್ತಾರೆ, ಯಾವ ವಾಸನೆ ಇಲ್ಲ ಪ್ರೇರೆ. ಯಾಕೆಂದ್ರೆ ಅವರ ನಡುವೆ, ಅವರ ಮಧ್ಯದಲ್ಲಿ ದೇವರು ಇದ್ದ ನಿಮಿತ್ತವಾಗಿ ಅವರನ್ನ ರಕ್ಷಿಸಿದ. ನಾನು ಹೇಳ್ತೀನಿ, ನಿನ್ನ ಜೀವಿತದಲ್ಲಿ ದೇವರು ಎಲ್ಲ ಪರಿಸ್ಥಿತಿಗಳೆಲ್ಲ, ನೀನು ಹಾದು ಹೋಗುತ್ತಿರುವಂಥ ಮಾರ್ಗದಲ್ಲಿ, ನೀನು ಹಾದು ಬರುತ್ತಿರುವಂಥ ಬೆಂಕಿಯ ಮಾರ್ಗವಾಗಿರ್ಬೋದು, ಜಲರಾಶಿಗಳಾಗಿರ್ಬೋದು, ಕಾರ್ಗತ್ತಲಿನ ಕಣಿವೆ ಆಗಿರ್ಬೋದು, ನಿನ್ನ ಸಂಗಡ ದೇವರು ಇರುವುದರಿಂದ ನೀನು ಅವುಗಳನ್ನು ದಾಟಿ ಬರುವಂತೆ ದೇವರು ನಿನ್ನ ಸಂಗಡ ಸಹಾಯಕನಾಗಿದ್ದು ನಿನ್ನನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇವತ್ತು ನೀನು ಯಾವ ಬೆಂಕಿಯಲ್ಲಿದೆಯಾ, ಯಾವ ಇಕ್ಕಟ್ಟಾದ ಮಾರ್ಗದಲ್ಲಿದೆಯಾ, ದೇವರು ನಿನ್ನ ಸಂಗಡ ಇದ್ದಾನೆ. ನಿನಗೆ ಅದ್ಭುತವನ್ನ ಮಾಡೋಕ್ಕೆ ಆತನು ಶಕ್ತನಾಗಿದ್ದಾನೆ. ಬೆಂಕಿ ಹಾಕೋಕ್ಕಿಂತ ಮುಂಚೆ ಶಾದ್ರಕ್ ಮೇಷಕನ ದೇವರು ತಪ್ಪಿಸಿದ್ರ, ಅಥವಾ ಬೆಂಕಿ ಒಳಗೆ ಹಾಕಲ್ಪಟ್ಟ ಮೇಲೆ ದೇವರು ತಪ್ಪಿಸಿದ್ರ? ಎಲ್ಲರೂ ಹೇಳ್ರಿ, ಬೆಂಕಿ ಒಳಗೆ. ನಾವೇನ್ ಮಾಡ್ತೀವಿ? ದೇವರೇ ಬೆಂಕಿನೇ ಬೇಡ ಸ್ವಾಮಿ, ಶೋಧನೆನೇ ಬೇಡ, ಕಷ್ಟನೇ ಬೇಡಪ್ಪ, ಹೋರಾಟನೇ ಬೇಡ, ದೇವರೇ ಬೆಂಕಿ ಇಲ್ದಂಗೆ ನನ್ನ ನಡೆಸು, ಹೋಗೋ ದಾರಿಗಳೆಲ್ಲ ಸುಗಮವಾಗಿರಲಿ, ಯಾವ ಕಷ್ಟಗಳು ತಾಪತ್ರಗಳಿಲ್ಲದಂತೆ ಕಾಪಾಡಪ್ಪ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಆದರೆ ದೇವರು ಹಾಗೆ ನಿನಗೆ ಕಾಯದಾಗಿದ್ರೆ ಅವನು ದೇವರಾಗಿರಕ್ಕೆ ಸಾಧ್ಯತೆ ಇಲ್ಲ. ನೀನು ಬೆಂಕಿಯಲ್ಲಿಯೂ ಅದು ಬಂದರು, ಬೆಂಕಿ ಒಳಗಡೆ ಇದ್ದರು, ನಿನಗೆ ಬೆಂಕಿಯಿಂದ ಏನು ಆಗದಂತೆ ಕಾಯುವುದೇನಾಗಿದೆ ಅದೇ ಅದ್ಭುತವಾಗಿ ಕಾಣಲ್ಪಡುತ್ತದೆ. ಹಲ್ಲೆಲೂಯಾ. ಬೆಂಕಿಯೇ ಇಲ್ಲದಂತೆ ಕಾಪಾಡುವುದು ಅದ್ಭುತವಲ್ಲ, ಬೆಂಕಿ ಒಳಗಡೆ ಹಾಕಲ್ಪಟ್ಟು ನೀನು ಬೆಂಕಿಯಿಂದ ಸುಡದೆ ಹೋಗದಿರುವುದು ಏನಾಗಿದೆ ಅದೇ ಅದ್ಭುತವಾಗಿ ಕಾಣಲ್ಪಡುತ್ತದೆ. ಅದಕ್ಕೆ ಅನೇಕರ ಜೀವಿತದಲ್ಲಿ ಅನೇಕ ತರವಾದ ಬೆಂಕಿ, ಶೋಧನೆ ಎಂಬ ಬೆಂಕಿ, ಹೋರಾಟ ಎಂಬ ಬೆಂಕಿ, ಕೊರತೆ ಎಂಬ ಬೆಂಕಿ, ಅನೇಕ ರೋಗ ಎಂಬ ಬೆಂಕಿ ಒಳಗಡೆ ನೀವು ಶತ್ರುವು ನಿಮ್ಮನ್ನ ಹಾಕಿರ್ಬೋದು, ಆದರೆ ಆ ಬೆಂಕಿಯಿಂದ ನೀವು ನಾಶವಾಗುವುದಿಲ್ಲ. ಆ ಶೋಧನೆಯಿಂದ ಅವು ನಿಮ್ಮನ್ನು ದಹಿಸಕ್ಕಾಗಲ್ಲ, ಅದು ನಿಮಗೆ ಯಾವ ಕೇಡನ್ನು ಮಾಡುವುದಿಲ್ಲ. ನಿನ್ನನ್ನು ಕಾಯುವಂತ ದೇವರು ತೂಕಡಿಸುವುದಿಲ್ಲ, ಇದ್ರೂ ನಿದ್ರಿಸುವುದಿಲ್ಲ. ನೀನು ಬೆಂಕಿಯಲ್ಲಿ ಇದ್ದರು, ಹೋರಾಟಗಳಲ್ಲಿದ್ದರು, ನಿನ್ನ ನಡುವೆ, ನಿನ್ನ ಮಧ್ಯದಲ್ಲಿ, ನಿನ್ನ ಒಳಗಡೆ ವಾಸಿಸುವನು ಲೋಕದಲ್ಲಿ ಇರುವನಿಗಿಂತಲೂ ಪ್ರಿಯರೇ ನಿಮ್ಮಲ್ಲಿರುವ ಆತನು ಹೆಚ್ಚಿನವನು. ಆಮೇನ್. ನೀನು ಒಂದು ವೇಳೆ ನಿನ್ನ ಮಧ್ಯದಲ್ಲಿರುವನ್ನ ದೇವರನ್ನ ಕಾಣದೇ ಇರಬಹುದು. ನಿನ್ನ ಸುತ್ತಮುತ್ತಲಿರುವ ಬಂಧು ಬಳಗದವರು, ಸ್ನೇಹಿತರು ಹೇಳ್ತಿರ್ತಾರೆ, ಇವರ ಜೊತೆಯಲ್ಲಿ ಯೇಸು ಸ್ವಾಮಿ ಇದ್ದಾರೆ, ಇವರು ಯೇಸುವನ್ನು ನಂಬಿದ್ದಾರೆ, ಇವ್ರು ಯೇಸು ಇವರನ್ನ ಕಾಯ್ತಾ ಇದ್ದಾರೆ, ಯೇಸು ಇವರಿಗೆ ಅದ್ಭುತ ಮಾಡ್ತಾ ಇದ್ದಾರೆ, ಇವ್ರ ಜೀವಿತ ನೋಡ್ರಿ ಹೆಂಗಿದ್ದಾರೆ ಎಂಬುದಾಗಿ ನಿನ್ನನ್ನು ನೋಡುವರಿಗೆ, ಅನ್ಯರಿಗೆ ಗೊತ್ತಾಗ್ತದೆ ನಿನ್ನ ಸಂಗಡ ದೇವರು ಇರುವುದನ್ನ. ಪ್ರಿಯರೇ, ಹಲ್ಲೆಲೂಯಾ. ನನ್ನನ್ನು ಕೇಳುವ ಪ್ರಿಯ ದೇವ ಜನರೇ, ದೇವರು ಇಲ್ಲಿ ಶಾದ್ರಾಕ್ ಮೇಷಕ್ ಅಬೇದ್ನೆಗೋರನ್ನ ಬೆಂಕಿಯ ಹೊರಗಡೆ ಅಲ್ಲ, ಬೆಂಕಿಯ ಒಳಗಡೆ ಅವರನ್ನ ರಕ್ಷಿಸಿದ. ಆಮೆನ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತೊಂದು ಭಾಗವನ್ನು ನಮಗೆಲ್ಲರಿಗೂ ತಿಳಿದಿರುವಂಥ ಭಾಗವನ್ನು ನಾವು ನೋಡುವರಾಗಿ ಕಾಣಲ್ಪಡುತ್ತೇವೆ. ದೇವರ ವಚನ ನಾವು ಓದಿಕೊಳ್ಳುವ ಇಸ್ರಾಯೇಲರು ಅವರು ಕಾನಾನ್ ದೇಶಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಅವರ ಮಧ್ಯದಲ್ಲಿ ಯೋಶುವನ ಕಾಲದಲ್ಲಿ ನೋಡಬೇಕಾದರೆ ಅವ್ರಿಗೊಂದು ಹೋರಾಟ ಬರುತ್ತೆ. ಮೋಶೆ ತೀರ್ಕೊಂಡ, ಅವ್ರ ಮುಂದೆ ಹೋಗ್ಬೇಕಾದ್ರೆ ದಾರಿ ಇಲ್ಲದಿರುವಾಗ ವೇಳೆಯಲ್ಲಿ ಯೋಶುವನಿಗೆ ದೇವರು ಹೇಳ್ತಾನೆ, ಯೋಶುವ ನೀನು ಯೋರ್ದಾನ್ ನದಿಯನ್ನು ದಾಟಬೇಕಾಗಿದೆ. ಹೇಗೆ ದಾಟ್ಲಿ ಸ್ವಾಮಿ? ಅದನ್ನು ದಾಟಕ್ಕೆ ನನ್ನ ಕೈಲಿ ಆಗಲ್ಲ. ಆಗ ದೇವರು ಹೇಳಿದ್ರು, ಮಂಜೂಷದ ಪೆಟ್ಟಿಗೆನ ಎತ್ತುಕೊಂಡು ಏನ್ ಮಾಡ್ರಿ, ನೀರಿನಲ್ಲಿ ಇಳಿರಿ ಮೊದಲಾಗಿ. ಆಗ ಯೋರ್ದಾನ್ ನದಿ ಏನಾಗುತ್ತೆ, ವಿಭಾಗವಾಗುತ್ತೆ ಎಂಬುದಾಗಿ. ಮಂಜೂಷ ಪೆಟ್ಟಿಗೆ ಏನ್ ತೋರಿಸುತ್ತೆ ಅಂದ್ರೆ ದೇವರನ್ನು ತೋರಿಸುವಂತದಾಗಿದೆ. ಆಗ ಇಸ್ರೇಲರು ದೇವರನ್ನ ತಮ್ಮ ಮಧ್ಯದಲ್ಲಿ ಅವ್ರೇನ್ ಮಾಡೋದಂದ್ರೆ ಎತ್ತಿ ಹಿಡಿದು ನಿಂತರು. ಸಮುದ್ರದಲ್ಲಿ ಯೋರ್ದಾನ್ ನದಿಯಲ್ಲಿ ಕಾಲಿಟ್ಟ ತಕ್ಷಣ ದೇವರು ಅವರ ನಡುವೆ ಇದ್ದ ನಿಮಿತ್ತವಾಗಿ, ದೇವರು ಅವರ ಮಧ್ಯದಲ್ಲಿ ಇದ್ದ ನಿಮಿತ್ತವಾಗಿ, ಆ ಒಡಂಬಡಿಕೆ ಪೆಟ್ಟಿಗೆ ಅವರ ಮಧ್ಯದಲ್ಲಿ ಇದ್ದ ನಿಮಿತ್ತವಾಗಿ ಅಲ್ಲಿ ಯೋರ್ದಾನ್ ನದಿಯ ಭಾಗ ಏನಾಯ್ತು ಅಂದ್ರೆ ಎರಡು ಭಾಗವಾಗಿ ಅವರು ಒಣನೆಲದಲ್ಲಿ ಹರಿದು ಹೋದರು ಎಂಬುದಾಗಿ ನೋಡುತ್ತೇವೆ. ಯಾಕೆ ಅವರು ಯೋರ್ದಾನ್ ನದಿನ ಒಣನೆಲವಾಗಿ ಹರಿದು ಹೋಗಲಿಕ್ಕೆ ಕಾರಣ ಯಾಕಂದ್ರೆ ಅವರ ಮಧ್ಯದಲ್ಲಿ ಒಡಂಬಡಿಕೆ ಪೆಟ್ಟಿಗೆ ಇತ್ತು. ಆ ಒಡಂಬಡಿಕೆ ಪೆಟ್ಟಿಗೆಯಿಂದಲೇ ಅವರು ಆ ಒಂದು ಯೋರ್ದಾನ್ ನದಿನ ದಾಟಿರುವುದಾದರೆ, ಇವತ್ತು ನಮ್ಮ ಮಧ್ಯದಲ್ಲಿ ಕರ್ತನು ವಾಸವಾಗಿರುವುದರಿಂದ, ನಮ್ಮ ಒಳಗಡೆ ದೇವರು ವಾಸವಾಗಿರುವುದರಿಂದ, ನಮ್ಮ ಮುಂದೆ ಯಾವ ತರವಾದ ಯೋರ್ದಾನ್ ಹೊಳೆಗಳೇ ಬಂದರೂ ದೇವರು ಅವುಗಳನ್ನೆಲ್ಲವನ್ನ ವಿಭಾಗಿಸಲಿಕ್ಕೆ ಆತನು ಶಕ್ತನಾಗಿ ಕಾಣಲ್ಪಡೋನಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ.
ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ವಚನದಲ್ಲಿ ನಾವು ನೋಡ್ತೇವೆ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನವನ್ನು ಓದಿಕೊಳ್ಳುವ. 1ನೇ ಅಧ್ಯಾಯ 14ನೇ ವಚನ. ನರಾವತಾರ ಎತ್ತಿ, ಆ ವಾಕ್ಯವನ್ನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಕರಗಳನ್ನು ತಟ್ಟದ ದೇವರಿಗೆ ಸ್ತೋತ್ರ ಮಾಡುವ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿಲಿತ್ತು, ವಾಕ್ಯವೇ ದೇವರಾಗಿತ್ತು. ದೇವರಾದವನು ಈಗ ನರಾವತಾರವೆತ್ತಿ ಆತನೇನ್ ಮಾಡದಂತೆ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಯೇಸು ಇವಾಗ ಎಲ್ಲಿ ವಾಸ ಮಾಡುವನಾಗಿದ್ದಾನೆ? ನಮ್ಮ ಮಧ್ಯದಲ್ಲಿ ವಾಸ ಮಾಡುವನಾಗಿದ್ದಾನೆ. ಇಸ್ರಾಯೇಲರ ಮಧ್ಯದಲ್ಲಿ ವಾಸ ಮಾಡಿದ ದೇವರು ಕಾನ್ಯಾನರು, ಹಿತ್ತಿಯರು, ಹಿವಿಯರು, ಪಿರ್ಜಿಯರು ಅವರನ್ನು ಓಡಿಸಿ ಬಿಟ್ಟಾನು. ಅಥವಾ ಶಾದ್ರಾಕ್, ಮೇಷಕ, ಅಬೇದ್ನೆಗೋ ಬೆಂಕಿಯ ನಡುವೆ ಅವರ ಮಧ್ಯದಲ್ಲಿದ್ದನು. ಅವರ ಬೆಂಕಿಯಿಂದ ನಾಶವಾಗದೆ ತಪ್ಪಿಸಿದನು. ಯೋರ್ದಾನ್ ಮಧ್ಯದಲ್ಲಿ ಮಂಜೂಷದ ಪೆಟ್ಟಿಗೆ ಇದ್ದ ನಿಮಿತ್ತವಾಗಿ ಯೋರ್ದಾನ್ ನದಿಯನ್ನು ಅವರು ದಾಟಿದರು. ನಿನ್ನ ಮಧ್ಯದಲ್ಲಿ, ನಿನ್ನ ಜೊತೆಯಲ್ಲಿ ದೇವರು ಇರುವುದರಿಂದ ನಿನಗೆ ಬಂದಂಥ ಸಮಸ್ಯೆಗಳನ್ನು ನೀನು ಮುಳುಗಿ ಹೋಗುವುದಿಲ್ಲ. ನೀನು ದಾಟಿ ಹೊರಗಡೆ ಬರುವಂತೆ ನಿನಗೆ ದೇವರು ಸಹಾಯಕನಾಗಿದ್ದಾನೆ. ಅದೇ ದೇವರು ಆದಿಯಲ್ಲಿ ವಾಕ್ಯವಾಗಿದ್ದವನು. ವಾಕ್ಯ ದೇವರ ಬಳಿಯಲ್ಲಿ ವಾಕ್ಯವನ್ನು ನರವತ್ತವರೆತ್ತಿಕೊಂಡು ಭೂಮಿಗೆ ಬಂದಂಥ ದೇವರು ಏನಾಗಿದೆ ಅಂದರೆ, ವಾಕ್ಯವನ್ನು ನರವತ್ತ ಎತ್ತಿ ನಮ್ಮ ಮಧ್ಯದಲ್ಲಿ ದೇವರು ವಾಸ ಮಾಡುವನಾಗಿದ್ದಾನೆ. ಎಲ್ಲರೂ ಹೇಳುವ, ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡುವನಾಗಿದ್ದಾನೆ ಎಂಬುದಾಗಿ. ಎಲ್ಲರೂ ಹೇಳುವ, ನಾನು ಹೇಳುವ, ನಮ್ಮ ಮಧ್ಯದಲ್ಲಿ ದೇವರು ವಾಸ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ದೇವರು ನಮ್ಮ ನಡುವೆ ಇದ್ದಾನೆ. ನೀನು ಹಾದು ಹೋಗುತ್ತಿರುವಂಥ ಎಲ್ಲ ಮಾರ್ಗದಲ್ಲಿ ದೇವರು ನಿನ್ನ ನಡುವಿದ್ದಾನೆ. ನಿನ್ನ ಕಣ್ಣೀರಿನ ಮಧ್ಯದಲ್ಲಿ ದೇವರು ನಿನ್ನ ಸಂಗಡ ಇದ್ದಾನೆ. ನಿನ್ನ ಬಲಹೀನದ ಸ್ಥಿತಿಗಳಲ್ಲಿ ದೇವರು ನಿನ್ನ ಮಧ್ಯದಲ್ಲಿದ್ದಾನೆ. ನಿನ್ನ ಪಾಪದ ಜೀವಿತದಲ್ಲಿ ಬಿದ್ದು ಹೋಗಿರುವ ನಿನ್ನನಿಗೆ ದೇವರು ನಿನ್ನನ್ನು ಎಬ್ಬಿಸಲು ನಿನ್ನ ಮಧ್ಯದಲ್ಲಿದ್ದಾನೆ. ನಿನ್ನ ಕುಟುಂಬದ ಜೀವನದ ಕಣ್ಣೀರಿಲು ನಿನ್ನ ಕುಟುಂಬದ ಮಧ್ಯದಲ್ಲಿ ದೇವರಿದ್ದಾನೆ. ನಿಮ್ಮ ಮಕ್ಕಳ ಜೀವನದಲ್ಲಿ ದೇವರ ಮಧ್ಯದಲ್ಲಿ ಇದ್ದಾನೆ. ಪ್ರೇರೆ, ಆತನನ್ನು ಘನಪಡಿಸೋಣ, ಆತನನ್ನು ಮಹಿಮೆ ಪಡಿಸೋಣ, ಆತನನ್ನು ಆರಾಧಿಸೋಣ. ಆತನಿಗೆ ಸಲ್ಲತಕ್ಕಂಥ ಘನತೆ, ಗೌರವವನ್ನ ಆತನಿಗೆ ನಾವು ಸಲ್ಲಿಸೋರಾಗಿರೋಣ. ಯೇಸುವನ್ನ ನಾವು ಮೇಲೆಕ್ಕೆತ್ತು, ನಮ್ಮ ಮಧ್ಯದಲ್ಲಿರುವಂಥ ಯೇಸುವನ್ನ ನಾವು ಮೇಲೆಕ್ಕೆತ್ತುವರಾಗಿ ನಾವು ಕಾಣಲ್ಪಡೋಣ. ಮೊದಲಾಗಿ ನಮ್ಮ ಮಧ್ಯದಲ್ಲಿ ದೇವರು ಇದ್ದಾನೆ ಎಂಬುದಾಗಿ ನಂಬಿಕೆ ಮಾತ್ರ ಇರಲಿ. ಹಲ್ಲೆಲೂಯಾ. ನಂಬಿಕೆ ಮಾತ್ರ ಇರಲಿ. ಆ ನಂಬಿಕೆ ನಿಮ್ಮನ್ನು ರಕ್ಷಿಸುವನಾಗಿದ್ದೇನೆ. ಅದಕ್ಕೆ ಸ್ನಾನಿಕನಾದ ಯೋಹಾನನು ಹೇಳ್ತಾನೆ, ದೇವರ ವಚನ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26ನೇ ವಚನದಲ್ಲಿ ಸ್ನಾನಿಕನ ಯೋಹಾನನು ಹೇಳ್ತಾನೆ. ಏನಂತೇಳಿ 1:26ನೇ ವಚನ ಯೋಹಾನ ಓದಿಕೊಳ್ಳುವ. ಅದಕ್ಕೆ ಯೋಹಾನನು, ನಾನು ನೀರಿನಿಂದ ಸ್ನಾನ ಮಾಡಿಸುವವನು, ಆದರೆ ನೀವು ಅರಿಯದೇ ಇರುವ ಒಬ್ಬಾತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ನಿನ್ನ ಹೋರಾಟದ ಮಧ್ಯದಲ್ಲಿ ನಿಂತಿದ್ದಾನೆ. ಸ್ನಾನಿಕ ಹೇಳ್ತಾನೆ, ನಿಮ್ಮ ನಡುವೆ ನಿಮಗೆ ನೀವು ಅರಿಯದೆ ಇರುವ ಒಬ್ಬಾತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ನಿನ್ನ ಸಮಸ್ಯೆಗಳ ಮಧ್ಯದಲ್ಲಿ ಯೇಸು ನಿಂತಿದ್ದಾನೆ. ನಿನ್ನ ಕಣ್ಣೀರಲ್ಲಿ ದೇವರು ಮಲಗಿಲ್ಲ. ನಿನ್ನ ಹೋರಾಟದಲ್ಲಿ ದೇವರು ಕೂತ್ಕೊಂಡಿಲ್ಲ. ಆತ ನಿಂತಿದ್ದಾನೆ ನಿನಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬೇಕೆಂಬುದಾಗಿ. ನಿನ್ನ ಪರವಾಗಿ ದೇವರು ನಿಂತಿದ್ದಾನೆ. ನಿನಗೆ ಜಯವನ್ನು ಕೊಡಲಿಕ್ಕಾಗಿ ನಿಂತಿದ್ದಾನೆ. ಯುದ್ಧ ವೀರ ಶೂರನಾಗಿ ನಿನ್ನ ಮುಂದೆ ನಿಂತಿದ್ದಾನೆ. ಪ್ರೇರೆ, ಸೇನಾಶ್ರದ ಕರ್ತನು ನಿನ್ನ ಮುಂದೆ ನಿಂತಿದ್ದಾನೆ. ಆತನ ಮುಂದೆ ಯಾವ ಹೋರಾಟವು ನಿಲ್ಲಲಿಕ್ಕೆ ಸಾಧ್ಯತೆ ಇಲ್ಲ. ಆತನು ನಿನ್ನ ಪಕ್ಕದಲ್ಲಿ ಇರುವುದರಿಂದ ನೀನು ಯಾವುದಕ್ಕೂ ಅಂಜಬೇಕಾದ ಅವಶ್ಯಕತೆ ಇಲ್ಲ. ಯೋಹಾನನು ಹೇಳ್ತಾ ಇದ್ದಾನೆ, ನೀವು ಅರಿಯದೆ ಇರುವ ಒಬ್ಬಾತನು ನಿಮ್ಮ ಮಧ್ಯದಲ್ಲಿ, ಹಲ್ಲೆಲೂಯಾ, ನಿಮ್ಮ ಮಧ್ಯದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಮಸ್ಯೆಗಳ ಮಧ್ಯದಲ್ಲಿದ್ದಾನೆ, ಸೈಡಲ್ಲಿಲ್ಲ. ಇವತ್ತು ದೇವರನ್ನ ಎಲ್ಲಿ ನಾವು ಕೊಂಡು ಬರಬೇಕು? ಮಧ್ಯದಲ್ಲಿ ಕೊಂಡು ಬರಬೇಕು. ದೇವರನ್ನ ನಾವು ಬದಿಗಿಡೋದಲ್ಲ, ದೇವರನ್ನೊಂದು ಮೂಲೆಗಿಟ್ಟು ಬಿಡೋದಲ್ಲ, ಭಾನುವಾರಕ್ಕೆ ದೇವರನ್ನ ಕೊಂಡು ಬರೋದಲ್ಲ. ಭಾನುವಾರದಿಂದ ಶನಿವಾರದವರೆಗೂ ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಇರಬೇಕು. ಪ್ರಿಯರೇ, ಆತನು ಇರುವಾಗ ಜಯಘೋಷ ಉಂಟಾಗ್ತದೆ. ಆತನು ಇರುವಾಗ ಬಿಡುಗಡೆ ಉಂಟಾಗುತ್ತದೆ. ಆತನನ್ನು ಮಹಿಮೆ ಪಡಿಸ್ರಿ, ಆತನನ್ನು ಕೊಂಡಾಡ್ರಿ, ಆತನನ್ನು ಆರಾಧಿಸ್ರಿ. ಪ್ರಿಯರೇ, ನಾವೇ ದೇವರ ಆಲಯವಾಗಿರುವುದರಿಂದ, ಆತ ನಮ್ಮೊಳಗೆ ವಾಸವಾಗಿರುವುದರಿಂದ ಆಲಯದಲ್ಲಿ ಏನಿರ್ತದೆ? ಪ್ರಾರ್ಥನೆ ಇರ್ತದೆ. ಪ್ರಾರ್ಥನೆ ಇರಬೇಕು.
ನಮ್ಮ ಮಧ್ಯದಲ್ಲಿ ದೇವರಿದ್ರೆ ಅವನು ಸುಮ್ಮನೆ ಇರೋದಲ್ಲ, ದೇವರಿಗೆ ಬೇಕಾಗಿರೋದು ನಾವು ಕೊಡಬೇಕು. ಯಾತನೆ ಹೇಳ್ತೇನೆ, ನಾನು ನಿಮ್ಮ ಬಂದು ನಿಮ್ಮ ಸಂಗಡ ಊಟ ಮಾಡುವೆನು, ನೀವು ನನ್ನ ಸಂಗಡ ಊಟ ಮಾಡುವಿರಿ. ಅಂದರೆ ದೇವರು ಕೊಡೋದನ್ನ ನಾವು ತಿನ್ನುವರಾಗಿರಬೇಕು. ದೇವರು ನಮಗೆ ಕೊಡುತ್ತಾನೆ, ವಾಕ್ಯವನ್ನು ಕೊಡ್ತಾನೆ, ಪ್ರಕಟಣೆಯನ್ನು ಕೊಡ್ತಾನೆ, ಅದು ನಾವು ತಿಂತಾ ಇದ್ದೀವ ಅಥವಾ ಬೇರೆ ಯಾವುದನ್ನು ಉಪಯೋಗಿಸ್ತಾ ಇದ್ದೀವ. ಸಮಾಧಾನ ಕೊಡ್ತಾನೆ, ಆರೋಗ್ಯವನ್ನು ಕೊಡುವನಾಗಿದ್ದಾನೆ, ಸಂತೋಷವನ್ನು ಕೊಡುವನಾಗಿದ್ದಾನೆ. ಅನುದಿನ ನಮ್ಮ ಜೀವಿತ ದೇವರು ಕೊಡುವುದನ್ನ ಹೊಸದಾಗಿರ್ತದೆ. ಅನುದಿನವೂ ಆತನ ಕೃಪೆಯು ಹೊಸದಾಗಿರೋ ಪ್ರಕಾರವಾಗಿ ಹೊಸ ಹೊಸ ಮಾರ್ಗಗಳನ್ನು ನಮಗೆ ಬೋಧಿಸುವನಾಗಿದ್ದಾನೆ. ರೈಟ್, ದೇವರು ನಮಗೆ ಕೊಡುವಾಗ ದೇವರಿಗೆ ಕೊಡಲಿಕ್ಕೆ ನಾವೇನು ಇದ್ದೇವೆ? ದೇವರು ಹೇಳ್ತಾನೆ, ನಾನು ನಿಮ್ಮ ಸಂಗಡ ಊಟ ಮಾಡುವೆನು, ನೀವು ನನ್ನ ಸಂಗಡ ಊಟ ಮಾಡುವಿರಿ. ಆಗ ದೇವರು ನಮಗೆ ಊಟವನ್ನ, ನಮಗೆ ಬೇಕಾದ ಬಲವನ್ನ, ಆರೋಗ್ಯವನ್ನ ಕೊಡ್ತಿದ್ದಾನೆ. ಬಟ್ ನಾವು ದೇವರಿಗೆ ಕೊಡುವಂಥದ್ದು ಏನಾಗಿದೆ? ಆಲಯದಲ್ಲಿ ಪ್ರತಿದಿನ ಪ್ರಾರ್ಥನೆ ಇರಬೇಕು, ಆಲಯದಲ್ಲಿ ಆರಾಧನೆ ಇರಬೇಕು, ಆಲಯದಲ್ಲಿ ಬಲಿಗಳು ಸಲ್ಲಿಸಬೇಕು, ಆಲಯದಲ್ಲಿ ಕಾಣಿಕೆಗಳನ್ನು ಸಲ್ಲಿಸುವಂತರಾಗಿರ್ಬೇಕು. ಇವತ್ತು ನಮ್ಮ ಆಲಯ ಏನಾಗಿದೆ? ಕಳ್ಳರ ಗವಿಯಾಗಿದೆಯಾ ಅಥವಾ ಸುಣ್ಣ ಹಚ್ಚಿದ ಸಮಾಧಿಗಳಾಗಿ ಭಾನುವಾರ ನಾವು ಬಟ್ಟೆ ಹಾಕೊಂಡು ಆರಾಧನೆ ಮಾಡಿ ಹೋಗಿ ಇನ್ನು ಸೋಮವಾರದ ಶನಿವಾರ ತನಕ ನಮ್ಮ ಆಲಯ ಶೂನ್ಯವಾಗಿದೆಯಾ? ನಮ್ಮ ಆಲಯದಲ್ಲಿ ದೇವರು ತಿರುಗಾಡುತ್ತಿದ್ದಾನ? ನಮ್ಮ ಆಲಯದಲ್ಲಿ ದೇವರಿಗೆ ಮಹಿಮೆ ಉಂಟಾಗ್ತಾ ಇದೆಯಾ? ನಮ್ಮ ಆಲಯದಲ್ಲಿ ದೇವರು ಕೊಡುವಂತ ವಾಕ್ಯವನ್ನು ನಾವು ತಿಂತಾ ಇದ್ದೀವ ದಿನ? ನಮ್ಮ ಆಲಯದಲ್ಲಿ ದೇವರು ಕೊಡುವ ಸಮಾಧಾನವನ್ನ ನಾವು ಉಣ್ಣುತ್ತಿದ್ದೇವಾ? ನಮ್ಮ ಆಲಯದೊಳಗೆ ದೇವರು ಕೊಡುವ ಸಂತೋಷವನ್ನ ನಾವು ಕುಡಿತಿದ್ದೇವಾ? ಪ್ರೇರೆ ಯೋಚನೆ ಮಾಡೋಣ. ದೇವರು ಹೇಳ್ತಾರೆ, ನಾನು ನಿಮ್ಮ ಸಂಗಡ ಊಟ ಮಾಡುವೆನು, ನೀವು ನನ್ನ ಸಂಗಡ ಊಟ ಮಾಡುವಿರಿ ಅಂತ ಹೇಳಿದಾಗ ದೇವರು ಕೊಡುವಂತ ಊಟ ಶ್ರೇಷ್ಠವಾದದ್ದು. ಅನುದಿನವನ್ನು ನಾವು ತಿನ್ನುವರಾಗಿರ್ಬೇಕು, ಅನುದಿನವನ್ನು ನಾವು ಅನುಭವಿಸುವರಾಗಿರ್ಬೇಕು. ಅದೇ ಸಮಯದಲ್ಲಿ ದೇವರಿಗೆ ನಾವು ಕೊಡುವಂತ ಊಟ ಏನು? ಯಜ್ಞಗಳನ್ನು ಆತನು ಒಪ್ಪುವುದಿಲ್ಲ, ಬಲಿಗಳನ್ನು ಆತನು ಒಪ್ಪುವುದಿಲ್ಲ. ಆತನಿಗೆ ಅವುಗಳನ್ನು ದೇವರು ಮೆಚ್ಚುವುದಿಲ್ಲ. ಆತನು ಮೆಚ್ಚುವುದೆಂದರೆ ಆತನು ಮನುಷ್ಯರಿಗೂ ದೇವರಿಗೂ ಮಧ್ಯಸ್ಥರಾಗಿ ಆಲಯದಲ್ಲಿ ಪ್ರಾರ್ಥಿಸುವರಾಗಿ ಕಾಣಬರಬೇಕು. ನಿನ್ನ ಮನೆ ಪ್ರಾರ್ಥನೆ ಮನೆ, ನನ್ನ ಮನೆ ಎಲ್ಲರಿಗೂ ಪ್ರಾರ್ಥನೆ ಮನೆ ಎನಿಸಿಕೊಳ್ಳುವುದು, ನನ್ನ ಆಲಯ ಎಲ್ಲರಿಗೂ ಪ್ರಾರ್ಥನೆ ಮನೆ ಎನಿಸಿ. ಯಾವುದರ ಇವತ್ತು ನಿನ್ನ ಆಲಯ, ನಿನ್ನ ಗರ್ಭದ ಗುಡಿ, ನಿನ್ನ ಹೃದಯ ಇವತ್ತು ಪ್ರಾರ್ಥನೆಯಾದಂಥ ಆಲಯವನ್ನ ಅಥವಾ ನಿನ್ನ ಹೃದಯ ಸಮಾಧಿ ತರ ಕಾಣಪಡ್ತದ? ಕಳ್ಳರ ಗವಿಯಾಗಿ ಏನು ತಿನ್ನೋಣ, ಏನು ಕುಡಿಯೋಣ, ಏನು ಅಂತ ವಸ್ತ್ರವನ್ನು ಒದಿಸಿಕೊಳ್ಳುವ, ಹೆಂಗ್ ಜೀವಿಸೋಣ ಎಂಬುದಾಗಿ ನಿನ್ನ ಹೃದಯವನ್ನ ಬರೀ ಲೌಕಿಕವಾದ ಕಾರ್ಯಗಳಿಂದ ತುಂಬಿಸಿಕೊಂಡಿದ್ದೀರಾ? ನಿನ್ನ ಹೃದಯದಲ್ಲಿ ಎಂಬ ಆಲಯದಲ್ಲಿ ಆರಾಧನೆ ಇದೆಯಾ? ಸ್ತೋತ್ರಗಳಿದೆಯಾ? ಬಲಿಗಳಿದೆಯಾ? ಮಹಿಮೆ ಇದೆಯಾ ದೇವರಿಗೆ? ನಿನ್ನ ಹೃದಯದ ಆಲಯ ಎಂಬುದಲ್ಲಿ ದೀಪ ಹತ್ತಿ ಉರಿತಿರ್ಬೇಕು. ನಿನ್ನ ಹೃದಯದ ಆಲಯದಲ್ಲಿ ವಾಕ್ಯದ ದೀಪ ಹತ್ತಿ ಉರಿತಾ ಇದೆಯಾ? ಹೆಚ್ಚು ಮಂದಿ ನೋಡ್ರಿ ಪ್ರೇರೆ, ದೀಪ ಉರಿಬೇಕಾದ್ರೆ ಅದಕ್ಕೆ ತೈಲ ಹಾಕಲ್ಪಡಬೇಕು. ಅದೇ ರೀತಿ ತೈಲ ಅಂದ್ರೆ ಅಭಿಷೇಕ, ಅಭಿಷೇಕದಲ್ಲಿ ತುಂಬಲ್ಪಡ್ತಾ ಇದೆಯಾ? ನಿನ್ನಿಂದ ಅಭಿಷೇಕ ಹೊರಗೊಳಪಡ್ತಾ ಇದೆಯಾ? ಅಥವಾ ನಿನ್ನ ಒಳಗಡೆಯಿಂದ ಕೈ, ಕೋಪ, ಹೊಟ್ಟೆ ಕಿಚ್ಚು, ಜಗಳ, ಕೆಟ್ಟ ಮಾತು, ಸುಳ್ಳು, ಹಗೆತನ, ಮೋಸ, ವ್ಯಭಿಚಾರ, ಜಾರತ್ವ, ಕುಟಿಲ ಭಾಷಣ, ಅವ್ರಿಗಿರುವುದಾಗಿರುವುದು ಮಾತಾಡೋದು, ಇದು ನಿನ್ನಲ್ಲಿ ಹರಿದು ಬರ್ತಾ ಇದೆಯಾ? ಅಭಿಷೇಕ ಹರಿದು ಬರ್ತಾ ಇದೆಯಾ? ಅಭಿಷೇಕ ತೈಲ ನಿನ್ನ ಒಳಗಡೆ ಇದೆಯಾ? ದೇವರ ಆಲಯ ಅಂದ್ರೆ ಅಲ್ಲಿ ಶುದ್ಧತೆ ಇರಬೇಕು. ಪ್ರೇರೆ, ವಾಕ್ಯ ಎಂಬ ವಾಕ್ಯದ ಮೂಲಕವಾಗಿ ಶುದ್ಧತೆ ಮಾಡ್ಕೊಳ್ಬೇಕು. ದೇವರ ಆಲಯ ಪ್ರತಿದಿನ ಶುದ್ಧ ಮಾಡ್ತಾ ಇದ್ರು. ಹಾಗಾದ್ರೆ ನಿನ್ನ ಆಲಯ ಪ್ರತಿದಿನ ವಾಕ್ಯದ ಮೂಲಕವಾಗಿ ಶುದ್ಧವಾಗ್ತಲ್ಪಡ್ತಾ ಇದೆಯಾ? ವಾಕ್ಯ ಎಂಬ ಜಾಡನ್ನು ತೆಗೆದುಕೊಂಡು ನಾವೇನ್ ಮಾಡಬೇಕಾಗಿದೆ? ಶುದ್ಧ ಮಾಡಿಕೊಳ್ಳ, ವಾಕ್ಯದ ಜಲಸ್ನಾನದಿಂದ ಶುದ್ಧ ಮಾಡಿಕೊಳ್ಳಬೇಕಾಗಿದೆ. ದೇವಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ದೊಡ್ಡ ಪಾತ್ರೆ ಇಟ್ಟಿರೋ, ಆ ಪಾತ್ರೆಯಲ್ಲಿ ಹೋಗಿ ಅವ್ರು ಏನು ಮಾಡಬೇಕಾಗಿತ್ತು? ಅಲ್ಲಿ ಕೈ ಕಾಲುಗಳನ್ನು ತೊಳ್ಕೊಂಡು ಆಲಯಕ್ಕೆ ಹೋಗಬೇಕಾಗಿತ್ತು, ಬಲಿಗಳನ್ನು ಸರ್ಪಿಸಿ ಹೋಗಬೇಕಾಗಿತ್ತು. ನಿನ್ನ ಆಲಯದಲ್ಲಿ ಪ್ರತಿದಿನ ಶುದ್ಧತೆ ನಿನ್ನಲ್ಲಿ ನಡೀತಾ ಇದೆಯಾ? ಪ್ರತಿದಿನ ಸ್ತುತಿ ಸ್ತೋತ್ರ ಎಂಬ ಬಲಿಗಳನ್ನು ಅರ್ಪಿಸ್ತಾ ಇದ್ದೀವಾ? ಪ್ರಾರ್ಥನೆಗಳೆಂಬ ಬಲಿಗಳನ್ನ, ವಿಜ್ಞಾಪನೆಗಳೆಂಬ ಬಲಿಯನ್ನ ಅರ್ಪಿಸ್ತಾ ಇದ್ದೀವ? ಪ್ರೇರೆ, ದೇವತೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡಬೇಕಂತಿದ್ದೇನೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೇನೆ. ಆದರೆ ನನಗೆ ಸಲ್ಲತಕ್ಕಂಥ ಗೌರವ ಎಲ್ಲಿ? ನನಗೆ ಸಲ್ಲತಕ್ಕಂಥ ಸನ್ಮಾನವು ಎಲ್ಲಿ? ಪ್ರಿಯರೇ, ಇವತ್ತು ದೇವರು ನಿಮ್ಮ ಮಧ್ಯದಲ್ಲಿದ್ದರೆ ಯಾಕೆ ನಿಮಗೆ ಆತನಿಗೆ ಸಲ್ಲತಕ್ಕಂಥ ಸನ್ಮಾನ ಎಲ್ಲೋಯ್ತು? ಆತನಿಗೆ ಸಲ್ಲತಕ್ಕ ಗೌರವ ಇವತ್ತು ಯಾರಿಗಿದೆ? ಮನುಷ್ಯರಿಗೆ ಕೊಡುವಂಥ ಗೌರವ ಇವತ್ತು ದೇವರಿಗೆ ಕೊಡೋದಿಲ್ಲ.
ವಾಕ್ಯಕ್ಕೆ ಕೊಡುವಂಥ ಸನ್ಮಾನ ದೇವರಿಗೆ ನಾವು ಕೊಡುವುದಿಲ್ಲ. ಇವತ್ತು ಪ್ರಾರ್ಥನೆ ಕೂಟಗಳಿಗೆ, ದೇವರ ವಾಕ್ಯಗಳಿಗೆ, ಸಂದೇಶಗಳಿಗೆ ಕೊಡುವಂಥದಕ್ಕಿಂತಲೂ ಹೆಚ್ಚಾಗಿ ಮನೆ, ಕೆಲಸ, ಅದು ಇದು ಎಂಬುದಾಗಿ ಅನೇಕ ವೇಳೆಗಳಲ್ಲಿ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಕೊಡೋಕ್ಕಿಂತ ಹೆಚ್ಚಾಗಿ ಬೇರೆ ಯಾವುದಕ್ಕೂ ನಾವು ಕೊಡ್ತಾ ಇದ್ದೀವ? ಯೋಚನೆ ಮಾಡಿ ನೋಡ್ರಿ ಸಭೆಯೇ. ದೇವರು ಹೇಳ್ತಾರೆ, ನಾನು ನಿಮ್ಮ ಮಧ್ಯದಲ್ಲಿ ಇದ್ದೇನೆ, ನಾನು ನಿಮ್ಮ ಮಧ್ಯದಲ್ಲಿ ಇದ್ದೇನೆ. ನಾನು ನಿಮ್ಮ ಮಧ್ಯದಲ್ಲಿರೋದರಿಂದ ಆತನಿಗೆ ಸಲ್ಲತಕ್ಕ ಗೌರವ ಮಹಿಮೆಯನ್ನು ನಾವು ಸಲ್ಲಿಸುವರಾಗಿ ಕಾಣಲ್ಪಡೋಣ. ಆತ ನಮ್ಮ ಮಧ್ಯದಲ್ಲಿರುವಾಗ ಆತನು ನಮ್ಮನ್ನು ನಡೆಸುತ್ತಾನೆ, ರೂಪಿಸ್ತಾನೆ, ಚಿತ್ರಿಸ್ತಾನೆ. ನಮಗಾಗಿ ಯುದ್ಧವನ್ನು ಆತನು ಮಾಡುವವನಾಗಿದ್ದಾನೆ, ಜಯದಲ್ಲಿ ನಡೆಸುವನಾಗಿದ್ದಾನೆ, ಇಕ್ಕಟ್ಟುಗಳಿಂದ ಬಿಡಿಸುವನಾಗಿದ್ದಾನೆ. ಶಾದ್ರಾಕ್ ಮೇಷಕನ್ನ ಬಿಡಿಸಿದ ದೇವರು ನಿನ್ನನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯೋರ್ದಾನ್ ನದಿಯನ್ನು ದಾಟಿಸಿದಂಥ ದೇವರು ನಿನ್ನನ್ನು ಸಹ ಬರುವಂಥ ಶೋಧನೆಗಳಿಂದಲೂ ಆತನು ದಾಟಿಸುವಂತವನಾಗಿ ಕಾಣಲ್ಪಡುವನಾಗಿದ್ದಾನೆ. ದೇವರು ಹೇಳ್ತಾನೆ, ಇಗೋ ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವನಾಗಿರುವೆನು. ಹಲ್ಲೆಲೂಯಾ. ನಾವೆಲ್ಲರೂ ಕಣ್ಣುಗಳು ಮುಚ್ಚಿ ದೇವರ ಸಮ್ಮುಖದಲ್ಲಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀವು ಅವರಿಗೆ ಎದುರಿಕೊಳ್ಳಬೇಡ್ರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮಧ್ಯದಲ್ಲಿದ್ದಾನೆ. ನಿಮ್ಮ ದೇವರಾದ ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ದೇವರು ಹೇಳ್ರಿ, ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ದೇವರು ನನ್ನಲ್ಲಿದ್ದಾನೆ, ನನ್ನ ಹೃದಯದಲ್ಲಿದ್ದಾನೆ, ನನ್ನ ಕುಟುಂಬದಲ್ಲಿದ್ದಾನೆ, ನನ್ನ ಬಿಸ್ನೆಸ್ ಅಲ್ಲಿದ್ದಾನೆ. ಓ ಥ್ಯಾಂಕ್ ಯು ಜೀಸಸ್. ಇವತ್ತು ಯಾರ್ಯಾರ ಹೃದಯದಲ್ಲಿ ದೇವರಿಲ್ವೋ ಹೃದಯದಲ್ಲಿ ಕರಕೊಳ್ಳ್ರಿ. ಯಾರ್ಯಾರ ಮನೆಯಲ್ಲಿ ದೇವರಿಲ್ವೋ, ದೇವರೇ ನಮ್ಮ ಮಧ್ಯದಲ್ಲಿ ಮಧ್ಯಸ್ಥನು ನೀನಾಗಿರು ಸ್ವಾಮಿ. ನನ್ನ ಬಿಸ್ನೆಸ್ ಅಲ್ಲಿ ಯಾರಲ್ಲಿ ಬಿಸ್ನೆಸ್ ಅಲ್ಲಿ ದೇವರಿಲ್ವೋ, ದೇವರೇ ನನ್ನ ಬಿಸ್ನೆಸ್ ಅಲ್ಲಿ ಮಧ್ಯದಲ್ಲಿ ನೀನಾಗಿರು. ಆಮೇಲೆ ನನ್ನ ಕೆಲಸದಲ್ಲಿ ಮಧ್ಯದ ನೀನಾಗಿರು ಕರ್ತನೇ. ನೀನು ನಮ್ಮ ಮಧ್ಯದಲ್ಲಿರಬೇಕು. ಸೇವೆಯಲ್ಲಿ ದೇವರು ಮಧ್ಯನಾಗಿರಬೇಕು. ಸಭೆಗೆ ದೇವರು ಮಧ್ಯಸ್ಥನಾಗಿರಬೇಕು. 7 ದೀಪ ಸ್ತಂಭಗಳ ಮಧ್ಯದಲ್ಲಿ ಚಲಿಸುವ ಕರ್ತನಾಗಿದ್ದಾನೆ. ದೇವರೇ ನಮ್ಮ ಸಭೆಯಲ್ಲಿ ನೀನು ಚಲಿಸುವನಾಗಿರಬೇಕು ಸ್ವಾಮಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಎಲ್ಲರೂ ಬಾಯಿಗಳು ತೆರೆದು